ಅದೇ ಚಿಕ್ಕ ಬಿಟ್ಕೊಂಡು ಆರ್ತಿ ಹೊತ್ಕೊಂಬಂದ್ಲಂತೆ ಹಿಂಗೆ ಕಾಲ್ದಾಗ ಈಗ ಅಂದ್ರೆ ಹೇಗೆ ಒಳಗಡೆ ಹೋಗೋದು ನೀನು ಫುಲ್ ಬೀಳೋ ಇದೆ ಬಿದ್ದು ಸತ್ಕಿರೋದ್ರೆ ನಮ್ಮ ಸಾಸಿವೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ರಾಗಿ ಮುದ್ದೆ ಐಸ ಉಳ್ದ ಚಟ್ನಿ ಇನ್ನೂ ಬೇಕು ರಾಗಿ ಮುದ್ದೆ. ನೀವು ಅಷ್ಟೇ ಸನಾತನ ಧರ್ಮ ಉಳ್ಸಕ್ಕೆ ಸಾಧ್ಯ, ನಿಮ್ಮ ಮುಂದಿನ ಪೀಳಿಗೆ ಆಗಲ್ಲ. ಇದು ಒಳಗೈತೆ ಸರ್ಪ ಐತಾ? ಸರ್ಪ ಐತೆ ಬಿದ್ದೋಗೋ ಹಂತದಲ್ಲಿದೆ. ಪರಮಾತ್ಮ ಶನಿರಾಜ ನಿನ್ನ ಪಾದಾರತಿ ಗೋವಿಂದು, ಆಂಜನೇಯ ನಿನ್ನ ಪಾದಾರತಿ ಗೋವಿಂದು. ಮುಂದೊಂದು ದಿನ ನೀವು ದೇವಸ್ಥಾನ ಕೈ ಮುಗಿಬೇಕಂದ್ರೆ ಒಂದು ಆಕಾಶ ಇಟ್ಕೊಂಡು ಕೈ ಮುಗಿಬೇಕು. ನಿಮಗೆ ದೇವಸ್ಥಾನಗಳು ಇರಲ್ಲ. ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಧರ್ಮದ ಹಾದಿಯಲ್ಲಿ ದಂಡಿತ್ತು ಹೊರಟಿರುವ ನನಗೆ ನಿಮ್ಮ ಸಬ್ಸ್ಕ್ರೈಬೇ ಬಲ ಮತ್ತು ಬೆಂಬಲ. ಎಲ್ಲರೂ ನಮಸ್ಕಾರ. ಮತ್ತೊಮ್ಮೆ ಹಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಸೊ ಲಾಸ್ಟ್ ವಿಡಿಯೋ ಮಹಾದೇವನ ವಿಡಿಯೋ ನೋಡಿದ್ರಿ, ನಮಗೆ ನಿರಂಜನ್ ಸಾಥ್ ಕೊಟ್ಟಿದ್ರು. ಸೊ ಅಲ್ಲಿನ ಕೆಲವೊಂದು ಆಗು ಹೋಗುಗಳಿಗೆ, ಕೆಲವೊಂದು ಇಂಪ್ರೂವ್ಮೆಂಟ್ಗಳಿಗೆ ನೀವೇ ಕಾರಣ ಅಂತ ನಾನು ನನ್ನ ಚಾನಲಿಂದ ಕಾರಣ ಅಂತ ಹೇಳಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡೋರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಸೊ ಸಾಕ್ಷಾತ್ ಪಾರ್ವತಿ ದೇವಿ ತನ್ನ ಪತಿದೇವಿನ ಜೊತೆ ಮುನ್ಸ್ಕೊಂಡ್ಬಂದು ಇಲ್ಲಿ ಮುನ್ಸ್ಕೊಂಡಾಗ ಶಿವ ಬಂದು ಇಲ್ಲಿ ತಪಸ್ ಮಾಡಬೇಕಾದ್ರೆ ಪಾರ್ವತಿ ದೇವಿ ಬಂದು ಶಾಪ ಕೊಡ್ತಾಳೆ. ನನಗೆ ಕಾಣಿದ್ರೆ ನೀನು ಬೇರೆ, ಪ್ರಪಂಚದ ಕಣ್ಣಿಗೆ ಯಾರೂ ಕಾಣಬೇಡ ಅನ್ನೋ ಒಂದು ಕಾಮಾಟೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಈ ದೇವಸ್ಥಾನ ಕೂಡ ತೋರಿಸಿದ್ದು ನಮ್ಮ ಸನಾತನ ಧರ್ಮ ಉಳಿಸ್ತಾ ಇರುವಂತಹ, ಈಗ ಎಲ್ಲ ಪಬ್ಬು ಪಾರ್ಟಿ ಅಂತ ತಿರುಗ್ತಿರೋ ಟೈಮಲ್ಲಿ ನಾನು ದೇವ್ರಗಳ ಬಗ್ಗೆ ಹೋರಾಡಬೇಕು ಅಂತ ಅಚಲವಾದ ನಂಬಿಕೆ ಇಟ್ಟಿರೋ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಇವಾಗ ನನ್ನ ತಮ್ಮ ನಿರಂಜನ್ ತೋರಿಸಿರೋ ಜಾಗ ಇದು. ಈ ಜಾಗದ ಬಗ್ಗೆ ನಿರಂಜನ್ ಹತ್ರ ಒಂದು ಸ್ವಲ್ಪ ಕೇಳೋಣ. ನಿರಂಜನ್ ಹೇಳು ನಿರಂಜನ್, ಈ ದೇವಸ್ಥಾನದ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡು. ಇದು ಕಾಮಾಟೇಶ್ವರ ದೇವಸ್ಥಾನ, ಇಲ್ಲಿ ಹೆಂಗೆ ಬಂತು ನನಗೆ ಗೊತ್ತು, ಬಟ್ ನೋಡ್ತಿರೋ ಗೊತ್ತಿಲ್ಲ. ಹೇಳು. ಆ್ಯಕ್ಚುಲಿ ನಾನು ಇಲ್ಲೇ ಪಕ್ಕದ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ಕೆ ಬರ್ತಿದ್ದೆ. ಓಕೆ, ನಿಮ್ಮದು ಸ್ವತಃ ಪೂಜೆ ಮಾಡೋ ಫ್ಯಾಮಿಲಿ ಅಥವಾ ಏನು? ಅಂದ್ರೆ ಡೆಕೋರೇಷನ್ ಅಂತ ಇದೆಯಲ್ಲ, ಓ ಇವೆಂಟ್ ಮ್ಯಾನೇಜ್ಮೆಂಟ್ ಥರ. ಓಕೆ, ಇಲ್ಲಿ ಪಕ್ಕದ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಬರ್ತಿದ್ದೆ. ಹಿಂಗೆ ಹುಡುಗರ ಜೊತೆ ಎಲ್ಲ ಸುಮ್ಮನೆ ಇಲ್ಲಿ ಓಡಾಡೋಣ ಅಂತ ಬಂದಾಗ ಈ ದೇವಸ್ಥಾನ ನೋಡಿದೆ. ಇಲ್ಲಿ ಊಡೋರ್ನ ವಿಚಾರಿಸಿದಾಗ ಹಿಂಗೆ ಈ ತರ ಕಾಮಟೇಶ್ವರನ್ ದೇವಸ್ಥಾನ, ಹಿಂಗೆ ಈ ತರ ಶಿವ ಬೇಜಾರಾಗಿ ಬಂದು ಇಲ್ಲಿ ಕುತ್ಕೊಂಡು ಪಾರ್ವತಿ ದೇವಿ ಶಪ್ಸಿ ಈ ತರ ದೇವಸ್ಥಾನ ಈ ತರ ಆಯ್ತು, ಪಾರ್ವತಿ ದೇವಿ ಶಾಪ ಕೊಟ್ಟಿರೋದು. ಓಕೆ, ಶಪ್ಸಿ ಈ ತರ ಆಯ್ತು ಅಂತ ಹೇಳಿ ಹೇಳಿದ್ರು ಊರ್ನವ್ರು. ಅದರಿಂದ ನಾನು ನಿಮಗೆ ತೋರ್ಸೋಣ. ಸೊ ಇದಾದ್ಮೇಲೆ ಇಲ್ಲಿ ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು. ಏನು ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ಅಲ್ಲಿರೋಲ್ಲ ಹುಡುಗರು? ಚಿಕ್ಕ ಭಾಳ ದೊಡ್ಡ ಫ್ರೆಂಡ್ಸ್ ಇಟ್ಕೊಂಡ್ಬಿಟ್ಟಿದ್ದೀಯ ನೀನು. ಸೊ ಏನೇನು ಹೆಸರು ಬರಲಿ? ಇದೇ ಊರಿನಿಂದ? ಏನು ಗೊತ್ತು, ಎಷ್ಟು ವರ್ಷದಿಂದ ಈ ದೇವಸ್ಥಾನ? ಸುಮಾರು ದಿವಸದಿಂದ ಇದೆ. ಇಲ್ಲಿ ಪೂಜೆ ಗೀಜೆ ಮಾಡಲ್ಲ ನಿಮ್ಮೂರವ್ರ? ಯಾಕೆ? ನೀವು ಮಾಡಬೇಕು ಅಂತ ಅನ್ಸಲ್ವಾ? ಹೊರಗಡೆ ನಾವೆಲ್ಲ ಇದೆಯಂತೆ, ಹೌದಾ? ದೊಡ್ಡ ದೊಡ್ಡ ಅವಿದೆಯಂತೆ. ಸೊ ಗೈಸ್, ಯಾವಾಗ ಪರಶಿವ ಶಾಪ ಕೊಡ್ತಾ ಪಾರ್ವತಿ ದೇವಿ, ಪರಶಿವ ಎಲ್ಲೂ ಹೋಗದೆ ಇಲ್ಲೇ ಸ್ಟಕ್ ಆಗಿರ್ತಾರೆ. ಸೊ ತನ್ನ ಸುತ್ತ ಘಟಸರ್ಪಗಳನ್ನ ಕಾವಲಿಟ್ಟಿರ್ತಾರಂತೆ ಪಾರ್ವತಿ ದೇವಿ. ಆ ಘಟಸರ್ಪಗಳು ಹೇಗಿದೆ, ನಮಗೇನು ಮಾಡುತ್ತೆ, ಮತ್ತು ಶಿವನ ದರ್ಶನ ಮಾಡಿಸೋದೇ ನಮ್ಮ ಉದ್ದೇಶ ಆಗಿರುತ್ತೆ ಇವತ್ತು. ಸೊ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅತಿ ಹೆಚ್ಚು. ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಆಗ್ತಿದೆ, ನೀವು ಮುಂದೆ ನಮ್ಮನ್ನು ಬೆಳೆಸ್ತಿರೋ ನಂಬಿಕೆ ಇದೆ. ಸೊ ಹಾಗಾಗಿ ಏನಿದೆ ಅಂತ ನೋಡ್ಕೊಬರೋಣ. ಗೈಸ್ ನೋಡಿ, ಕಂಪ್ಲೀಟ್ ದೇವಸ್ಥಾನ ಸುತ್ತ ಬೇಲಿ, ಅದು ಮೇಲ್ಗಡೆ ಗೋಪುರ ಅನಿಸುತ್ತೆ. ಕಂಪ್ಲೀಟ್ ಮುಚ್ಚಿದೆ. ಎಂಟ್ರೆನ್ಸ್ ಕೂಡ ಹೇಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೊಳ ಇದೆ. ಸೊ ಈ ಕೊಳ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿರಂಜನ್ ಜೊತೆ ಮಾತಾಡ್ತಾ ಅವನ ಹತ್ರ ಪ್ರಶ್ನೆಗಳು ಕೇಳ್ತಾ ಏನು ಈ ಪ್ಲೇಸ್ ಬಗ್ಗೆ, ಏನಿದು ಈ ಪ್ಲೇಸ್ ಬಗ್ಗೆ ಕೇಳ್ತಾ ನಿರಂಜನ್ನೇ ಕೇಳೋಣ ಏನು ಕತೆ ಅಂತ. ಸೊ ಸ್ಟಾರ್ಟ್. ನಿರಂಜನ್, ಇಲ್ಲಿ ಇದು ಎಂಟ್ರೆನ್ಸ್ ಅಲ್ಲಿ ಮನೆ ಇದೇ ಎಂಟ್ರೆನ್ಸ್. ಹೆಂಗೆ ಹೋಗೋದು? ಇದು ನಮ್ಮ ಕಡೆ ತೋರಿಸು. ನಾವು ಎಲ್ಲಿದ್ದು ಆ ಕಡೆ ತೋರಿಸು. ಇದು ಕಡೆ ಇದು ಎಂಟ್ರೆನ್ಸಾ? ಏನು ಗಿಡಗಳು ಇವೆಲ್ಲ? ಇದೆಲ್ಲ ಬೇಲಿ, ಲ್ಯಾಟಿನ್. ಒಂದೆರಡು ಕಲ್ಲು ಎತ್ಕೊಂಬನೆ, ದೊಡ್ಡ ಒಂಚೂರು ಕಲ್ಲು ತಗೊಂಡು ಎತ್ಕೊ, ಹೇಳ್ತೀನಿ ಎತ್ಕೊಂಬ. ಏನು ಒಳಗಡೆ ಕೆಸೆಯದ? ಆವುಗಳಿದ್ರೆ ಒಳಗಡೆ ದೊಡ್ಡ ಉತ್ತಾನೆ ಐತೆ. ದೊಡ್ಡ ಉತ್ತ ಅಂತ ಒಳಗಡೆ ಫುಲ್ಲು ಮೀಟ್ರಪ್ ಆಗ್ತೈತೆ. ಸೀರಿಯಸ್ ಆಗಿ ನನಗೆ ಆದ್ರೆ ಒಂದು ಕ್ರೇಜಿಯಾಗಿ ಇದೆಯಾ ಕಣ ನಿಮ್ಮಲ್ಲಿ.
ಇದು ಯಾರ್ದು ಹೊಲ? ಗೊತ್ತಿಲ್ಲ. ನಿರಂಜನ್, ಇದು ಇದು ಸೊ ಎಷ್ಟು ವರ್ಷಗಳಾಗಿರ್ಬೋದು? ನನ್ನ ಅನಿಸಿಕೆ ಕಲ್ಲು ನೋಡೋ ಪ್ರಕಾರ 1000 ಎಬೋ ಆಗಿದೆ. ಅಲ್ಲ 1000 ವರ್ಷದಿಂದ ಪೂಜೆನೇ ಇಲ್ಲ. ನಾವು ಒಳಗಡೆ ಹೋಗ್ತೀವಿ. ಇದು ಮೇಲ್ಗಡೆ ದೊಡ್ಡಿರಿ ಫಸ್ಟು. ಅದು ಮೇಲ್ಗಡೆ ಹೊಡಿಬೇಕಾ ಕೆಳಗಡೆ ಬೇರೆ ಕಡೆ ಹಿಡಿಬೇಕಣ್ಣ? ಇದು ಅದನ್ನ ಒಳಗಡೆ ಹೋಗೋಷ್ಟು ಇದು ಮಾಡ್ತೀವಿ. ಸೈಡ್ ಬಾ. ಪರಮಾತ್ಮ ಜಗನ್ಮಾತೆ ಉತ್ತ ನೋಡ್ರಿ ಅಲ್ಲಿ. ಹಾಂ ಅಲ್ಲ, ಸೂಪರ್ಲೇ, ಸೀರಿಯಸ್ ಆಗಿ ಗೈಸ್. ಒಂದಂತೂ ನಾನು ಸೀರಿಯಸ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋಗಳಲ್ಲಿ ಸನಾತನ ಧರ್ಮ ಕೊನೆ ಇಲ್ಲ ನಿರಂಜನ್. ಏನಂತೀಯ? ಸೀರಿಯಸ್ ಆಗಿ ಕೊನೆ ಇಲ್ಲ. ನಾವು ಹುಡುಕ್ದ ಓದಷ್ಟು ಕಾಳಕ್ಕೆ ಸಿಗ್ತಾನೆ ಇದೆ ಹೊರತು ನೋಡಿ. ಏನದು ಅಕ್ಕಪಕ್ಕ ವಿಗ್ರಹಗಳು ನಿರಂಜನ್? ದ್ವಾರಪಾಲಕರು ಅಂದರೆ ಇವಾಗ ಶಿವನಿಗೆ ಬೇರೆ ಬೇರೆ ಸೈಡ್ ಬನ್ನಿ. ಈ ಊರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ನೀವು ಯಾಕೆ ಕೊಡಲಿಲ್ಲ ನೀವನ್ನೆಲ್ಲ? ಧಾರ್ಮಿಕ ಐ ಮೀನ್ ಮುಜರಾ ಇಲಾಖೆಗೆ ಅದು ಲೆಟ್ರ್ ಎಲ್ಲ ಬರ್ತೈತೆ, ಅದಕ್ಕೆ ಕೆಡಿಸ್ಕೊಂಡಿದೆ. ಹಾಂ, ಪಾರ್ವತಿ ದೇವಿನ ಹೊಲಿಸ್ಕೊಂಡಂಥ ರಾಕ್ಷಸನ ಹೆಸರೇನು? ಅವನು ಮಂದ್ರಾವತಿ ಅನ್ಸುತ್ತೆ, ಅವನ ಹೆಸರು ಸರಿಯಾಗಿ ಗೊತ್ತಿಲ್ಲ. ಆ ಮಂತ್ರವಾದಿ ಹೆಸರೇನು? ಅವನೇನೋ ಏನೋ ಹೋಗ್ಲಿ ಬಿಡು. ಬಟ್ ಪಾರ್ವತಿ ದೇವಿ ಏನಕ್ಕೆ ಆತ ಮಾಟ ಮಂತ್ರ ಮಾಡೋರಿಗೆಲ್ಲ ಹೊಲಿತಾರೆ? ರೀಸನ್ ಏನಕ್ಕೆ? ಎಲ್ಲರೂ ಮಕ್ಕಳೇ ಅವಳಿಗೆ. ಹಾಗಂತ ಕೆಟ್ಟ ಕೆಲಸಕ್ಕೆ ಏನು ಹೊಲಿತಾರೆ ಅದು ಎಕ್ಸ್ಪ್ಲೇನ್ ಮಾಡೋದು ನಂಗೆ ಬೇಕದು. ಇವಾಗ ಕೆಟ್ಟ ಕೆಲಸಕ್ಕೆ ಅಂದರೆ ಈಗ ಒಬ್ಬ ಕೆಟ್ಟವನ ಅಮ್ಮ ಅಂತ ಕೂಗಿರೋ ಅವಳು ಬಾಚಿ ಮಡ್ಲಿಗೆ ಹಾಕೊಬೇಕು, ಒಬ್ಬ ಒಳ್ಳೆಯವನ ಅಮ್ಮ ಅಂತ ಕೂಗಿರೋನು ಬಾಚಿ ಮಡ್ಲಿಗೆ ಹಾಕೊಬೇಕು ಅವಳು. ಎಲ್ಲರಿಗೂ ಹೊಲಿತಾಳೆ. ಮನೆ ಬಿದ್ದೋಗಿದೆ ಮನೆ. ಯಶೋ ಮನೆ ಮಾತು ನಿಲ್ಲಿಸ್ಬಾರ್ದು, ಮಾತಾಡ್ತಾ ಇರಬೇಕು. ಅಣ್ಣ ಹೇಳಿ. ಸೊ ಹಾಗಂತ ಕೆಟ್ಟ ಕೆಲಸಕ್ಕೆ ಒಳ್ಳೇದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ನಿರಂಜನ್ ನೀನು ಹೇಳೋದು? ಫೋನ್ ಕೊಡೋರು ಈಗ ಹುಡುಗರಿಗೆ. ಒಳ್ಳೇದು ಕೆಟ್ಟದ್ದು ಎಲ್ಲನೂ ಪ್ರಪಂಚದಲ್ಲಿ ಇರಲೇಬೇಕು. ಆವಾಗಲೇ ಪ್ರಪಂಚ ತೂಗಕ್ಕಾಗೋದು. ಒಳ್ಳೇದೇ ಇತ್ತು ಅಂದರೆ ಈಗ ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನ್ನು. ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಡಿ ಬಿಟ್ಟಿರೋ ಗಾಳಿ. ಹೌದು. ಅದೇಂತಕ್ಕೆ ಉಪಯೋಗ? ಆದರೂ ಅದು ಇರಲೇಬೇಕಲ್ವಾ? ಬರೀ ಆಕ್ಸಿಜನ್ನೇ ಇತ್ತು ಅಂದರೆ ಇಡೀ ಭೂಮಿನೇ ಸುಟ್ಟೋಗ್ಬಿಡುತ್ತಂತೆ. ಬರೀ ಆಕ್ಸಿಜನ್ ಇತ್ತು ಅಂತಂದ್ರೆ ಇಡೀ ಭೂಮಿನೇ ಸುಟ್ಟೋಗ್ಬಿಡುತ್ತಂತೆ. ಹೆಂಗಿದು? ಆಕ್ಸಿಜನ್ಗೆ ಇದೇನಪ್ಪ ಕೊಡಮ್ಮ. ಹಾಂ, ಬೆಂಕಿನ ಇದನ್ನ ಬರ್ನ್ ಮಾಡೋ ಲೆವೆಲ್ ಜಾಸ್ತಿ ಇದೆ ಅಂತ. ಗೈಸ್ ನೀವು ನೋಡ್ತಾ ಇರ್ಬೋದು ಒಳಗಡೆ ಸಾಕ್ಷಾತ್ ಪರಶಿವ ಏನೋ ಒಂದು ವಿಗ್ರಹ ಇದೆ. ಬಟ್ ಅಲ್ಲಿ ಗಂಟ ಹೋಗೋ ಧೈರ್ಯ ನನಗೆ ಸಿಗ್ತಾ ಇಲ್ಲ. ಐ ಹೋಪ್ ನೀವು ಸೀಯಿಂಗ್ ದಿಸ್ ವಿಡಿಯೋ. ಏನು ವಿಗ್ರಹ ಮನೆ ಇದು? ವಿಗ್ರಹ ಗೊತ್ತಿಲ್ಲ. ಉತ್ತ ನೋಡಿ ಏನು ನಡೀರಿ, ಧೈರ್ಯ ಮಾಡಿ ಒಳಗೆ ಹೋಗಿಬಿಡೋಣ. ಹೋಗೋಣ ಮನೆ. ಒಂದು ನಿಮಿಷ ಹಿಡ್ಕೊ, ಒಂಚೂರು ನಾನು ದಾರಿ ಮಾಡ್ಕೊಡ್ತೀನಿ ತಗೋ. ಇವಾಗ ಶಿವ ಹಸ್ಬೆಂಡ್ ಆದಮೇಲೆ ಕೇಳಬೇಕಲ್ಲ ಶಿವನ ಮಾತನ್ನ, ಸಾಕ್ಷಾತ್ ದೇವಿ ಯಾಕೆ ಕೇಳಲ್ಲ? ಏನು ಕತೆ? ನೀವು ಪ್ರಚಂಡ ಕುಳ್ಳ ಫಿಲಮ್ ನೋಡಿದ್ದೀರಾ? ದಾಕಿ ಸರ್ದು. ಹಾಂ ನೋಡಿದ್ದೀನಿ. ಅದರಲ್ಲಿ ಪಾರ್ವತಿ ದೇವಿ ಮಾಂತ್ರಿಕಂಗೆ ಕಿಂಕಿಣಿ ಶರ್ಮಾ ಅವನಿಗೆ ಹೊಲ್ದೋಗ್ತಾಳೆ. ಓಕೆ 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 ಅಲ್ವಾ? ಏನು ವಿಚಾರ ಅಂತಂದರೆ ದುಷ್ಟಶಕ್ತಿಗಳಿಗೆ ಕೆಲವೊಬ್ರು ವಾಮಾಚಾರದ ಅಚಲವಾದ ನಿಷ್ಠಾಭಕ್ತಿಯಿಂದ ಮಾಡ್ತಾರೆ. ಅಂಥವ್ರಿಗೆ ದೇವರು ಎಲ್ಲೇ ಅವನು ಕೆಟ್ಟವನಾಗಿದ್ರು ಸೋಲ್ತಾರೆ, ಒಳ್ಳೆಯವರಾಗಿದ್ರು ಸೋಲ್ತಾರೆ, ಕಟ್ಟಿ ಬಿದ್ದು ಬಿಡ್ತಾರೆ. ಇದನ್ನು ನಾವೇನು ಅರ್ಥ ಮಾಡ್ಕೋಬೇಕು? ನಿರಂಜನ್ ಹೇಳಿದ ಮಾತಿಂದ ಕೆಲವೊಂದು ಕೆಟ್ಟ ಕೆಲಸಗಳು ನಮ್ಮನ್ನು ಆಕರ್ಷಣೆಗೊಳಿಸುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಒಂದು ಮಾತು. ಹೌದು.
ಕಾಮಟೇಶ್ವರ. ಅದು ದೇವಿ ವಿಗ್ರಹ ಇರಂಗೈತೆ. ಹಾಂ, ದೇವಿ ವಿಗ್ರಹ ಊರಲ್ಲಿ ಅವ್ರು ಹೇಳಿದ್ದೆಪ್ಪ, ನಾವು ಹೇಳ್ತಿರೋದು ಸುಳ್ಳುಗಳೆಲ್ಲ ಏನಿಲ್ಲ. ಅಂದರೆ ಗಂಡು ವಿಗ್ರಹನೂ ಐತೆ. ಅದೇ ಶಿವ ಪಾರ್ವತಿನೇ ಇರ್ಬೇಕು ಹೇಳ. ದೇವಿರ್ 3 ಜನ ಅವ್ರೆ. ಹಾಂ ಹಾಂ, ಮೂರು ದೇವ್ರಿದಾವ ಅಲ್ಲಿ. 3 ಜನ ದೇವಿರ್ ಅವ್ರೆ. ಒಂದು ಗಂಡು ವಿಗ್ರಹ ಐತೆ, ಒಂದು ಗಂಡು ದೇವ್ರ ವಿಗ್ರಹ, 3 ಜನ ದೇವಿರು. ದೇವಿ ವಿಗ್ರಹ. ಒಂದು ನಿಮಿಷ ಮನೆ ಯಾವೈತಿರು ಅಣ್ಣ ಊಟ ಹೆಂಗೆ ಒಳಗೆ ಹೋಗೋದು? ಬಾರ. ಆವ್ಗಿವು ಬಂದರೆ ಸತ್ರ ಶಿವ ಸಾಯಿಸ್ಲಿ ಅಷ್ಟೇ. ನಮ್ಮ ಅಪ್ಪಂದೇ ಅಲ್ವೇನಾ? ನಾವು ಯಾರು ಮನೆ ಹೇಳು? ನಾವು ಯಾರು ಹೇಳು? ನನಗೆ ಯಾಕೋ ದೇವಸ್ಥಾನ ಎಲ್ಲ ಕುಸ್ಕೊಂಡೈತೆ. ಹೌದು. ಹೇಳ್ಕೊಟ್ರಪ್ಪ ಇದು. ಹಾಂ, ಹೇಳಿದ್ರೆ ಕಡೆ ತಗೊಂಡ್ರ ಮನೆ. ಒಂದು ನಿಮಿಷ ಇದೊಂಚೂರು ಹೇಳ್ಕೊಡ್ತೀನಿ ಅವ್ರಿಗೆ, ಹುಡುಗರು ಇರೋ. ಹಾಂ, ಬರೋ ಕೈ ಹಾಕ್ರ. ಕೈ ಕೈ ನನ್ನ ಕೈಯೋ, ನನ್ನ ಕೈ ಹೇಳಿದ್ರಿ. ಈಗ ಒಂದೇ ಸರಿ ಬರಬೇಕು. ಹೇಳಿ. ನಾನು ಬರಲಾ? ಬೇಡ, ಇದು ನೀನು ಬೇಡ. ಇದು ಬಂದರೂ ಒಂದು ನೀರು ಬತ್ತಲ್ಲ. ಹೇಳಿದ್ರೀಗ ಒಂದೇ ಸರಿ ಹೇಳ್ತೀನಿ. ಇದು ಹೇಳಿ. ರಾಗಿ ಮುದ್ದೆ, 5 ಸಾವಿರ ಉಳಿದ ಚಟ್ನಿ ಇನ್ನೂ ಬೇಕು. ರಾಗಿ ಮುದ್ದೆ, ರಾಗಿ ಮುದ್ದೆ. ಹುಷಾರು ಅಣ್ಣ, ಅದು ಮುಳ್ಳು ಕುಯ್ಕೊಳ್ಳುತ್ತೆ. ಐಸ್ ಫೈನಲಿ ತೆಗ್ದಿದ್ದೀವಿ. ಸಾಕ್ಷಾತ್ ಪರ್ಶಿವನ್ ಕೆಲಸ ಮಾಡಬೇಕಾದ್ರೆ ಸುಸ್ತಿಸ್ತದೆ, ನಡೆಯಲ್ಲ. ಡಿಕ್ಕಿಲಿ ನೀರು ಬೇಕು ನೋಡಿ ಮನೆ. ಹೇಗಮ್ಮ? ಏನಾಯ್ತು? ಹೌದು. ಹಾಂ, ಸಾಕು ಬಾ ಅಮ್ಮ. ಅಣ್ಣ ನೀನು ಮೊನ್ನೆ ತಗೋ ನೀರು. ಅಲ್ಲ, ನನಗನ್ಸಿರೋ ಪ್ರಕಾರ ಹಾಂ, ಈ ದೇವಸ್ಥಾನ ಓಕೆ ಹೇಳು. ಅದು ತಿಳಿದ್ಬಿಡ್ಲಾ? ಹಾಂ, ಇದು ಇದು ಚಿನ್ನ ತಗೊಂಡ್ರ. ಹೇಳ್ಕ ಅಪ್ಪ, ಇದು ಮ್ಯಾಲೆ ಬಿತ್ತು. ಇದು ಆ ಬಟ್ಟೆ ಬಿಡು, ನನ್ನ ಬೈ ಬಿಡಲ್ಲ ಬಿಡು. ಇದೊಂದು ತಗೊಂಡ್ರ. ಬಿಡು, ಇದು ಸೈಡ್ ಬಾ. ಮನೆ ಹುಚ್ಚು ಈ ಕಡೆ ಬಾ. ಮುಳ್ಳೆಲ್ಲ ಚುಸ್ತಾಯ್ತಿ. ಪರವಾಗಿಲ್ಲ ಈ ಕಡೆ. ಸೊ ಕಾಲು ಗೈಸ್, ಒಂದು 2 ನಿಮಿಷ ಇದನ್ನು ಇದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬರ್ತೀವಿ. ಗೈಸ್ ಫೈನಲಿ ನಿರಂಜನ್ ಸಪೋರ್ಟಿಂದ ಒಂದು ಇಷ್ಟೆಲ್ಲ ತೋರಿಸಿ ಒಂದು ಸ್ವಲ್ಪ ಹಿಂದಿಗೆ ಹೋಗಿ ತೋರ್ಸಮ್ಮ. ನೋಡು ಎಷ್ಟು ದೊಡ್ಡದಾಗೈತಿ ಅಪ್ಪ. ಒಳ್ಳೊಳ್ಳೆ ಹೋಗ್ಬಿಡು ಸುತ್ತ ನೋಡಿ. ಪಾಪ ನಿರಂಜನ್ ಅವ್ರ ಕೈಯೇ ಏಟಾಯಿತು ಪಾಪ ಇಲ್ಲಿ. ಸೀರಿಯಸ್ ಆಗಿ ಆ ಥರ ಕೆಲಸ ಮಾಡೋದು ಅದೊಂದು ಖುಷಿ ವಿಚಾರ. ಸೊ ಇನ್ನೊಂದು ಸ್ವಲ್ಪ ನಾವು ಕ್ಲೀನ್ ಮಾಡ್ತೀವಿ, ಅಷ್ಟು ಟೈಮ್ ಇಲ್ಲ, ಸುಮಾರು ಟೈಮ್ ಆಗಿದೆ ಆಲ್ರೆಡಿ. ಸೊ ಆ ಕಾರಣದಿಂದ ಸೊ ಏನು ಖುಷಿ ವಿಚಾರ ಅಂದರೆ ಆ ಮಹಾದೇವನ ಸೇವೆ ಮಾಡೋಕ್ಕೆ ಅಲ್ಪ ಸ್ವಲ್ಪ ನಮಗೆ ಚಾನ್ಸ್ ಸಿಗ್ತಾಯಿತ್ತಲ್ಲ, ಅದೇ ಬಹಳ ಖುಷಿ ಅನಿಸುತ್ತೆ ನಮಗೆ. ನಿರಂಜನ್ ಮಮ್ಮ ಏನು ಗಿಡಮ್ಮ ಇದು? ಇದು ಮಚ್ಚು ಸಡಿ ಹಸಿತಾಯಿನಿ. ಸಾರಿ, ಸೊಪ್ಪು. ಹಾಂ, ಬೆಟ್ಟೆ ಸೊಪ್ಪು ಮೀನ್ಸ್ ವಾಟ್? ಇದು ದೇವ್ರಿಗೆ ಅದೇ ಕರಿಯಣ ಕೆಂಚಣ್ಣ ಅಂತ ಬರ್ತಾರಲ್ಲ, ಅವ್ರಿಗೆ ಇಷ್ಟವಾದ ಕರಿಯಣ ಕೆಂಚಣ್ಣ ನೋಡಿದ್ಯಾ? ಒಂದು ಮಚ್ಚಲ್ಲಿ ಹಾಕಿ ನೋಡ್ಕೊಂಡ್ರೆ ಎತ್ಕೊಂಡ್ರೆ ಮಚ್ಚು ಪುಸ್ತಕವನ್ನು ಕಡ್ದ್ಬಿಟ್ವಿ ನಾವು ಇದನ್ನು. ನೋಡಲಿಲ್ಲ ನಾವು. ನಾನು ಈಗ ಅದ್ರ ಎಲೆ ನೋಡ್ತಾ ಇದ್ದೀನಿ. ಅಲ್ಲಿದೆ ಎಲೆ ಅದ್ರದ್ದು. ಏನು ಎತ್ತು ಎಲೆ ಎಲೆ ಕೊಟ್ಟರು ಇಲ್ಲಿ? ಹೌದಾ? ಮರ ಕಡಿಯೋ ನಮ್ಮ ಉದ್ದೇಶ ಆಗಿರಲಿಲ್ಲ, ಸನಾತನ ಉಳಿಸೋದು ನಮ್ಮ ಉದ್ದೇಶ ಆಗಿತ್ತು. ನಿರಂಜನ್
ಇಷ್ಟು ದೂರ ಏನೋ ಮಾಡಿದ್ದೀವಿ, ಇನ್ನು ಮುಂದೆ ಹೆಂಗತ್ತೆ ಫಸ್ಟ್ ನಂಗೆ ಎಕ್ಸ್ಪ್ಲೇನ್ ಮಾಡು. ಈ ದೇವ್ರು ಯಾರು, ಈ ದೇವ್ರು ಯಾರು? ಇವರು ರುದ್ರಗಣದವರು, ದ್ವಾರಪಾಲಕ್ ಇರುತ್ತಾರಲ್ಲ. ಅಂದರೆ ಎಲ್ಲ ದೇವ್ರಿಗೂ ಅವ್ರದ್ದೇ ಆದಂಥ ಸೆಕ್ಯೂರಿಟಿ ಥರ ಕರ್ನಾಟಕದಲ್ಲಿ. ಶಿವಂಗೆ ನಂದಿ ಮತ್ತೆ ಇವಾಗ ಭೂತಗಣಗಳು. ಇವ್ರು ನಂದಿ ಭೂತಗಣನ ಏನು ಕತೆ? ಭೂತಗಣಗಳು ಇವರು. ಓಕೆ, ಅಂದರೆ ಅವ್ರು ದ್ವಾರಪಾಲಕರು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ? ವಿಷ್ಣುಗೆ ಜಯ ವಿಜಯ ಇದ್ದಂಗೆ, ವಿಷ್ಣುಗೆ ಜಯ ವಿಜಯ ಇದ್ದಂಗೆ ಶಿವಂಗೆ ಇವರು ಭೂತಗಣಗಳು, ದ್ವಾರಪಾಲಕರು. ಸೊ ಒಂದು ನಾವು ಅರ್ಥ ಮಾಡ್ಕೋಬೇಕು, ಆಗ ಇವಾಗ ಏನು ಮೊದಲೇ ಪೂರ್ವಕಾಲದಲ್ಲೇ ಸೆಕ್ಯೂರಿಟಿಗಳು ಆಳುಗಳು ಅಂತ ಡಿಸೈಡ್ ಆಗ್ಬಿಟ್ಟಿದೆ. ಇವಾಗ ಅನ್ಸೋಸ್ಕೊಂಡ್ಬರ್ತಾ ಇದೆ ಸೆಕ್ಯೂರಿಟಿಗಳು ಆ ಥರ ಈ ಥರ ಅಂತ. ಅಂದ್ರೆ ಇವಾಗ ನಾವು ಬಲವಂತದಿಂದ ಮಾಡಿಕೊಂತೀವಿ ಸೆಕ್ಯೂರಿಟಿ ನಮಗೆ ಬೇಕು. ಆಗ ಅಂದ್ರೆ ಹೆಂಗಿಲ್ಲ, ನಾನು ನಿನ್ ಸೇವೆ ಮಾಡ್ತೀನಿ, ಸ್ವಇಚ್ಛೆಯಿಂದ ಬರ್ತಾ ಇರೋದು. ಸ್ವಇಚ್ಛೆಯಿಂದ ಬರ್ತಿದ್ರು. ಶಿವ ಯಾರನ್ನೂ ಕರೆದಿರ್ಲಿಲ್ಲ ಭೂತಗಳನ್ನ. ಅಲ್ಲ ಮತ್ತೆ ಇವರೆಲ್ಲ ಅವ್ನ ಸೇವೆ ಮಾಡೋಕ್ಕೋಸ್ಕರ ಹೋಗಿದ್ದೀವಿ, ಅಂದ್ರೆ ಮೋಕ್ಷ ಪಡೆಯೋಕ್ಕೋಸ್ಕರ ಅಂತ. ಮೋಕ್ಷ ಪಡೆಯೋಕ್ಕೋಸ್ಕರ. ತುಂಬಾ ತಿಳ್ಕೊಂಡಿದ್ದೀರಿ ನೀವು. ಈಗ ಅಂದ್ರೆ ಹೇಗೆ ಒಳಗಡೆ ಹೋಗೋದು? ನೀನು ಫುಲ್ ಬೀಳೋ ಥರ ಇದೆ, ಬಿದ್ದು ಸತ್ಕಿದೋದ್ರೆ ನಮ್ಮ ಸಾಯಿಸ್ಬೇಕಂತ ಕರ್ಕೊಂಡು ಬಂದಿದ್ದೀರಾ ಇಲ್ಲಿ? ಧೈರ್ಯ ಮಾಡಿ ಹೋಗೋಣ ಬರೋಣ. ಏನು ನಾವ ಗೈಸ್ ಸೀರಿಯಸ್ ಆಗಿ ಒಂದು ನಿಮಿಷ ಕೊಡಿ, ಫೋನ್ ಕೊಡಮ್ಮ. ನಿಜ ಅಷ್ಟು ಮೀಟ್ರಿಲ್ಲ ಹೋಗೋಕ್ಕೆ. ಅದೇನೋ ಕಾಣಿಸ್ತಾ ಇದೆ, ಹಾವು ಅನ್ನಿಸ್ತಾ ಇದೆ ನನಗೆ ಅದು. ಅವಲ್ಲ 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 ಅವಲ್ಲ. ಪರಮಾತ್ಮ ನೀನು ಯಾರು ಗೊತ್ತಿಲ್ಲ ತಂದೆ, ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾವೇನಾದ್ರು ತಪ್ಪು ಮಾಡಿದ್ರೆ. ಕಲ್ಲೆಲ್ಲ ಜರುಗ್ಬಿಟ್ಟೈತಣ್ಣ, ಕಲ್ಲೆಲ್ಲ. ನೀವು ಹುಡುಗರು ಇಲ್ಲೇ ಇರ್ರಿ. ಇದು ಸಾಕ್ಷಾತ್ ಅಪ್ಪ, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬೇಕು ತಂದೆ. ನಮ್ಗೆ ಗೊತ್ತಿಲ್ಲ ಏನೂ, ದಯವಿಟ್ಟು ಕ್ಷಮಿಸ್ಬೇಕು ನನ್ನ ನೋಡಿಯಾ, ಅಷ್ಟೇ ಕೇಳೋದು ನಿನ್ನ ಹತ್ರ ನಾವು. ಮನೆ ಅಣ್ಣ ಏನು ಮನೆ ಇದು? ಸುತ್ತ ನೋಡ್ಕೊಂಬಾರೋ ಪರಮಾತ್ಮ. ಟಾರ್ಚ್ ಕೊಡು ಮನೆ. ಅಪ್ಪ ನೋಡಿ ಗೈಸ್, ಬಿದ್ದೋಗೋ ಹಂತದ ಕೊಡು. ಹಾಂ, ಬಿದ್ದೋಗೋ ಹಂತದಲ್ಲಿದೆ ಇದು. ಯಾವುದೇ ಥರ ಪ್ರಮೋಷನ್ ವಿಡಿಯೋ ಆಗಲಿ ಅಥವಾ ಇನ್ನೊಂದಾಗಲಿ ಇಲ್ಲ. ಅಪ್ಪ ತಂದೆ, ನೀನು ಒಳ್ಳೇದು ಮಾಡಪ್ಪ, ಅಷ್ಟೇ ಕೇಳು ನಿನ್ನ ಹತ್ರ. ಒಳಕ್ಕೆ ಹೋಗೋದಾ ಅಣ್ಣ? ಕಲ್ಲು ಇದು ಭಯ, ನೀನೇ ಅರ್ಧ ಭಯ ಬೀಳಿಸ್ತೀನಿ ನನಗೆ. ಅಣ್ಣ ನಾನು ಏನಕ್ಕಿದ್ರ ಆಗಿದೆ, ಏನಕ್ಕಿದ್ರ ಬಿದ್ದಿದೆ ಕರೆಕ್ಟಾಗಿ ಹೇಳು. ಪೂಜೆ ಇಲ್ಲದೆ ಯಾರು ಅಣ್ಣ ಇದನ್ನೆಲ್ಲ ನೋಡೋರು? ಕಲ್ಲು ಮುರಿದೋಗಿರೋದು ಇದು. ಮುರಿದಿರೋದಲ್ಲ, ಇಲ್ಲಿ ಒಂದು ಕಲ್ಲಿತ್ತು ಅನ್ಸುತ್ತೆ, ಅದನ್ನ ಇಲ್ಲಿ ತರ ನಿಲ್ಸ, ಅದ್ರ ಒಳಗಡೆ ಗರ್ಭದ ಗುಡಿ ಅನ್ಸುತ್ತೆ. ಇಲ್ಲಿ ಒಂದು ಕಲ್ಲಿತ್ತು ಅನ್ಸುತ್ತೆ ಈ ತರ. ಉತ್ತ ತುಳಿಬಾರ್ದು ಮನೆ. ಎಲ್ಲಿ ಇದು ಅಷ್ಟು ಪೂರ್ತಿ ಉತ್ತನೇ ಉಳ್ದುಬಿಟ್ಟೈತಲ್ಲ. ಕೈ ಸೀರಿಯಸ್ ಆಗಿ ನೋಡಿ, ನಮ್ಮ ಚಿನ್ನಿ ಹೇಳ್ದಂಗೆ ಪಾಳು ಬಿದ್ದಾಗ ಕಬ್ಬಣ ಹೇಗೆ ತನ್ನ ಒಂದೇ ಕಡೆ ಇರೋದ್ರಿಂದ ಕೆಲಸ ಮಾಡಿದ್ರೆ ತುಕ್ಕಿಡಿಯುತ್ತೋ, ಕಲ್ಲು ನಶಿಸಿದೆ. ಕಲ್ಲು ಕೂಡ ಹಾಗೆ ಆಗಿದೆ ನೋಡಿ, ಮುರಿದಿದೆ. ಇದು ಕಾಣಿಸ್ತಿದೆ ಅಂತ ಅನ್ಕೋತೀನಿ, ಮುರಿದಿದೆ ಕಲ್ಲು. ಮುರಿದೈತೆ ಕಲ್ಲು. ಏನು ಕಾಣ್ತಾ ಇದೆಯಾ ಅದು? ಬುಡ ಬೇರಮ್ಮ ಇವೆಲ್ಲ ಪೂರ್ತಿ ಒಳಗಡೆ ಬಂದ್ಬಿಟ್ಟು, ಅಂದ್ರೆ ಪಾಳು ಬಿದ್ದು ತುಂಬಾನೇ ವರ್ಷ ಆಗೋಗಿದೆ ಇದು. ಹೌದು ಹೌದು. ಏನು ಅನಿಸ್ತಾ ಇದೆ ಮನೆ? ತುಂಬಾನೇ ಭಯಂಕರ ಐತೆ ಅಷ್ಟೇ. ಮೇಲ್ಗಡೆ ಬಿಡಿಗಿರೋರು ಏನಪ್ಪ ಮಾಡೋದು ಅಂತ ಭಯ ಆಗ್ತೈತೆ ನನಗೆ ಸೀರಿಯಸ್ ಆಗಿ. ಅಯ್ಯೋ ಅಣ್ಣ, ನಂದು ಬಿಡು, ನಿಂದೇಳು. ಅಯ್ಯೋ ನನ್ನ ಬಿಡ, ನಮ್ಮ ಹುಡುಗಿ ಇರ್ತಾಳೆ, ಅವಳು ಸಾಯಿ ಅಂತ ಹೇಳಲ್ಲ ಹುಡುಗಿನಿಂದ. ಪರಮಾತ್ಮ ಶರೀರ ಜಾಸ್ತಿ ಆಗೋದು, ಸಾಯಿ ಜಾಸ್ತಿ ಆಗುತ್ತೆ. ನಮ್ಮ ಸುತ್ತ ನೋಡಿ ಹೇಗಿದೆ. ಆ ವಿಗ್ರಹದ ಹತ್ರಕ್ಕೆ ಹೋಗೋಣ. ನಿಜನಾ? ನಿಜ, ಬನ್ನಿ ಧೈರ್ಯ ಮಾಡೋಣ. ಪರಮಾತ್ಮ ಶನಿರಾಜ ನಿನ್ನ ಪಾದಾರತಿ ಗೋವಿಂದು, ಆಂಜನೇಯ ನಿನ್ನ ಪಾದಾರತಿ ಗೋವಿಂದು. ನವರಂಗ ಐತೆ ಮೇಲೆ ನೋಡಿ, ಹಳೆ ಕಾಲದ್ದು. ಪರಮಾತ್ಮ ನನ್ನ ನುಡಿಯ ನನ್ನಪ್ಪ. ಮನೆ ಇಟ್ಕೋತೀಯಾ? ಅಪ್ಪ ತಂದೆ, ನೀನು ಯಾರು ಅಂತ ಗೊತ್ತಿಲ್ಲ ನನ್ನ ನುಡಿಯ. ಸಾಕ್ಷಿ ಪರಮಾತ್ಮ, ನೀರು ಕೊಡ್ರ ಇಲ್ಲಿ. ನೀರು ಕೊಡು, ನೀರು ಎಸಿ ಇಲ್ಲಿಗೆ. ಪರಮಾತ್ಮ ನಿನ್ನ ಪಾದಾರತಿ ಗೋವಿಂದು, ಪರಮಾತ್ಮ ನಿನ್ನ ಪಾದಾರತಿ ಗೋವಿಂದು, ಆಂಜನೇಯ ವರದ ನಿನ್ನ ಪಾದಾರತಿ ಗೋವಿಂದು, ಶ್ರೀರಾಜ ನಿನ್ನ ಪಾದಾರತಿ ಗೋವಿಂದು, ಮಂಟೇರ ಲಿಂಗಯ್ಯ ನಿನ್ನ ಪಾದಾರತಿ ಗೋವಿಂದು, ವಜ್ರದೇಹಿ ನಿನ್ನ ಪಾದಾರತಿ ಗೋವಿಂದು, ಅರಿತು ಹೊರದೆ
ಮಾಡಿದ ತಪ್ಪನ್ನ ಕ್ಷಮಿಸು ಗೋವಿಂದು. ತಿರುಪತಿ ವೆಂಕಟರಮಣ ಸ್ವಾಮಿನ ಪಾದಾರತಿ ಗೋವಿಂದು. ಜೀವನದಲ್ಲಿ ತುಂಬ ನೊಂದಿದ್ದೀನಿ ತಂದೆ, ದಾರಿ ತೋರಿಸಿದ್ನಪ್ಪ, ಅಷ್ಟೇ ನಿಮ್ಮನ್ನು ಕೇಳೋದು ನೀವು. ನಾನು ಆಂಜನೇಯ ನಿನ್ನ ಪಾದಾರತಿ ಗೋವಿಂದು, ಶನಿರಾಜ ನಿನ್ನ ಪಾದಾರತಿ ಗೋವಿಂದು. ಪರಮಾತ್ಮ ಮೇಲ್ಗಡೆ ವೈರ ಮುಡಿದೆ ಮನೆ, ವೈರ ಮುಡಿದೆ ಮೇಲ್ಗಡೆ. ಏನೋ ಎಲ್ಲ ತಂದೆ ಜಗನ್ಮಾತೆ. ದೇವ್ರ ನೋಡಿ ಖುಷಿ ಆಗ್ತಾ ಐತೆ, ದೇವಸ್ಥಾನ ನೋಡಿ ಭಯ ಆಗ್ತಾ ಐತೆ ಅಣ್ಣ. ಮಳೆಗಾಲ ಬೇರೆ ಇದು. ಏನು ಗೊತ್ತಾ, ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ರಾಜ ಬಲ್ಲಾಳ ದೇವನಿಗೆ ಮಗನಾಗಿ ಸಾಕ್ಷಾತ್ ಪರಶುಮನೆ ಬರ್ತಾನಂತೆ. ಅದೊಂದು ಇವರು ಹಿಸ್ಟ್ರಿ ಹೇಳ್ತಾರ ಸಾರು, ಅವ್ರು ಅಪ್ಪ ನಾನು ಕೈಲಾರು ಮಾಡ್ತೇನೆ ಅಂತಂದೆ, ದಯವಿಟ್ಟು ಕ್ಷಮಿಸಪ್ಪ. ನಿನ್ನ ದೇವಸ್ಥಾನ ಕಟ್ಟಿಸೋ ಶಕ್ತಿ ನನಗೆ ಇದ್ದಿದ್ರೆ ಖಂಡಿತವಾಗ್ಲೂ ಕಟ್ಟಿಸ್ತಾ ಇದ್ದೆ. ಆ ಶಕ್ತಿ ನನಗೆ ಕೊಟ್ಟು ನೀನು ಕೇಳು ಖಂಡಿತ ಮಾಡ್ಸೋಣ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಆಯಸ್ಸು, ಅಂತಸ್ತು, ಆರೋಗ್ಯ ಕೊಟ್ಟು ಕಾಪಾಡುಬಾರ ನಿಂದು ತಂದೆ. ಶ್ರೀರಾಜ ಪರಮಾತ್ಮ ನಿನ್ನ ಪಾದಾರತಿ ಗೋವಿಂದ. ಆಂಜನೇಯ ಅಯ್ಯಪ್ಪ. ಪಚ್ಚಗಿಳಿ ಅಮ್ಮನ ಹಾಡೋಲಾಲಿ. ಸಾಕದಾಗಿದೆ ಅದು ಸಾಂಗು. ಅಕ್ಕರೆಯ ತೊಟ್ಟಿಲೊಳಗೆ ಹಾಡೋಲಾಲಿದು ಅಮ್ಮ ಏನು. ಒಂದು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅಷ್ಟೇ ಸನಾತನ ಧರ್ಮ ಉಳ್ಸೋಕ್ಕೆ ಸಾಧ್ಯ, ನಿಮ್ಮ ಮುಂದಿನ ಪೀಳಿಗೆ ಆಗಲ್ಲ. ಅವರೆಲ್ಲ ದೇವ್ರು ಇತ್ತಂತೆ, ಚಾಟಲ್ಲಿ ತೋರಿಸಿದಂತೆ ದೇವಸ್ಥಾನಗಳು ಇದ್ವಂತೆ. ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನೇನೋ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸನಾತನ ಧರ್ಮದ ಕಡೆ ಒಕ್ಕೂಟ್ ಕೊಡಿ, ಎಚ್ಚೆತ್ಕೊಡಿ. ಎಷ್ಟು ಬಡ್ಕೊಂಡು ಸಾಯ್ತಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ. ಮುಂದೊಂದು ದಿನ ನೀವು ದೇವಸ್ಥಾನ ಕೈ ಮುಗಿಬೇಕಂದ್ರೆ ಒಂದು ಆಕಾಶ ಹಿಡ್ಕೊಂಡು ಕೈ ಮುಗಿಬೇಕು. ನಿಮಗೆ ದೇವಸ್ಥಾನಗಳು ಇರಲ್ಲ. ಯಾಕಂದರೆ ಈ ರೀತಿಗೆ ತಂದರೆ ಎಲ್ಲಿರುತ್ತೆ ನಿಮಗೆ ದೇವಸ್ಥಾನಗಳು? ಈ ರೀತಿಗೆ ತಂದು ಹಾಕಿದ್ರೆ ಎಲ್ಲಿರುತ್ತೆ ನಿಮ್ಗೆ ದೇವಸ್ಥಾನಗಳು? ಅರ್ಥ ಆಗ್ತಿದೆ ನಿಮಗೆಲ್ಲ? ಪ್ರತಿಯೊಬ್ಬರಿಗೂ ವೀಡಿಯೋ ನೋಡ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್. ನಿಮ್ಮ ಕಡೆ ಯಾವ್ದಾದ್ರು ರೀತಿಯ ಲೊಕೇಶನ್ ಇದೆ ದಯವಿಟ್ಟು ಉಳ್ಸೋಕ್ಕೆ ಟ್ರೈ ಮಾಡಿ, ಅಳಿಸ್ಬಿಡಿ. ನಿಮ್ಮ ಕೈ ಮುಗಿತೀರಪ್ಪ, ಅದೊಂಚೂರು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಹೇಳ್ತಾಯಿದ್ದೀನಿ. ತುಂಬ ಕಷ್ಟ ಲೈಫ್ ಅಲ್ಲಿ ಇರೋದು. ಅಲ್ಲಿ ಯಪ್ಪ ನನಗೆ ಎಲ್ಲ ಹೊಡೆದೋಗ್ತಾಯ್ತಿದ್ದೆ. ಇಷ್ಟು ವರ್ಷದಿಂದ ಒಂದೇ ಒಂದು ಗಂಧ ಕಡ್ಡಿ ಗತಿ ಇಲ್ಲದೆ ಮಡಗಿದ್ದೀರ ಅಂದರೆ ದೇವಸ್ಥಾನ ಶೇಮ್ ಆಗಬೇಕು ನಮ್ಮ ಕನ್ನಡದವ್ರಿಗೆ ಸೀರಿಯಸ್ ಆಗಿ. ಅದೇ ನಿಮ್ಗೆ ಊಟ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ತೀರಾ? ಅದು ಪೈಪೋಟಿ ಮೇಲೆ ದೇವಸ್ಥಾನಗಳು ಕಟ್ಟಿಸ್ತಾರೆ. ನಾನು ಅಷ್ಟು ಇದು ಮಾಡಿದೆ ಅದು ಮಾಡಿದೆ ಅಂತ. ಅದ್ರ ಬದಲು ಇಂಥವ್ನು ಉಳಿಸ್ಕೊಂಡ್ರೆ ಆಗಲ್ವಾ? ಅವೆಲ್ಲ ಎಲ್ಲಿ ಬೇಕು ಅವರಿಗೆ? ದೇವಸ್ಥಾನಗಳ ಮೇಲೆ ನೇಮ್ ಬೇಕು. ದೇವಸ್ಥಾನಗಳು ನೇಮ್ ಇರ್ತಾವಲ್ಲ ಮನೆ, ಆ ನೇಮ್ಗಳು ಬೇಕು. ಇದು ನಾನು ಕಟ್ಸಿದ್ದು ಫ್ಯಾನ್, ಒಂದು ಫ್ಯಾನ್ ಕೊಡಿಸಿರ್ತಾರೆ, 3 ರೆಕ್ಕೆ ಮೇಲೆ ಅವ್ರ ಹೆಸರು ಬರ್ಸಿರ್ತಾರೆ. ರೆಕ್ಕೆ ಮೇಲೆ ಹೆಸರು ಬರ್ಸಿರ್ತಾರೆ. ಪರಮಾತ್ಮ ನೀನು ಯಾರು? ಸಾಕ್ಷಾತ್ ಪರಶಿವನ ಅವತಾರ ನೀನು. ನಾನು ಹೇಳೋದು ಒಂದೇ, ಯಾರ್ಯಾರು ಈ ವಿಡಿಯೋ ನೋಡ್ತಾವ್ರೆ ಅವ್ರಿಗೆ ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಕಾಪಾಡು ತಂದೆ. ನನಗೆ ಗೊತ್ತಿಲ್ಲದೇನೋ ನನಗೆ ಗೊತ್ತಿರೋಷ್ಟು ಮಾಡ್ತೇನೇನಪ್ಪ. ಇದರಿಂದ ನನಗೂ ಏನೂ ತೊಂದರೆ ಆಗಬಾರ್ದು, ನನ್ನ ನಂಬಿಕೆಗೂ ಏನೂ ತೊಂದರೆ ಆಗಬಾರ್ದು ತಂದೆ. ನೀನು ಜಗತ್ತನ್ನೇ ಆಳ್ತಾ ಇರೋ ನೀನು, ಜಗತ್ತು ಗೊತ್ತಿರೋ ನೀನು. ನಿನಗೆ ಗೊತ್ತಿಲ್ಲದ ಏನೈತೆ? ನಾನೇ ಚಿಕ್ಕ ಪಡ ತಪ್ಪು ಮಾಡಿದ್ರೆ ಮನುಷ್ಯ ಕಾಪಾಡಬಾರದು ನೀನು ತಂದೆ. ಪರಮಾತ್ಮ ದೇವರಾಜ್ಯ ಮಾನ್ಯ ಪಾವನ ಜ್ಞಾಲ ಯಜ್ಞ ಸೂತ್ರ ನಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ.
ಭಾನುಕೋಟಿ ಭಾಸ್ಮರಂ ಭವಾಬ್ನಿ ತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲವಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಪರಮಾತ್ಮ ಎಲ್ಲ ನಿನ್ನ ಪಾದ ಬಿಟ್ಟಿದ್ದೀನಿ ತಂದೆ. ಜಗತ್ತನ್ನೇ ಕಾಯೋ ನೀನು. ನಿನ್ನ ದೇವಸ್ಥಾನಕ್ಕೆ ಏನು ಬೇಕು ನಿನ್ನ ಭಕ್ತಕ್ಕೆ ಏನೇನು ಮಾಡಿಸ್ಕೊನಪ್ಪ. ನಾನು ಕೈಲಾಸ ಸೇವೆ ಮಾಡೋಗಿದ್ದೀನಿ ತಂದೆ. ನಿನ್ನ ಅಚಲವಾದ ಪ್ರೀತಿ ನನ್ನ ಮೇಲೆ ಇರಲಿ. ನಿಷ್ಠಾ ಭಕ್ತಿ ಒಂದೇ ನನ್ನ ಕೈಲಿ ಕೊಡೋಕ್ಕೆ ಸಾಧ್ಯ. ದುಡ್ಡು ಕಾಸು ನೀನು ನನಗೆ ಕೊಟ್ಟಿಲ್ಲ. ಕೊಟ್ಟಂಥ ಕಾಲಕ್ಕೆ ನಿನ್ನ ನುಡಿಕೋ ನಾನೇ ಕೊಡ್ತೀನಿ ತಂದೆ. ಶನಿರಾಜ ನಿನ್ನ ಪಾದಾರತಿ ಗೋವಿಂದೋ, ಆಂಜನೇಯ ನಿನ್ನ ಪಾದಾರತಿ ಗೋವಿಂದೋ, ಲಕ್ಷ್ಮೀ ವೆಂಕಟ ಸ್ವಾಮಿ ನಿನ್ನ ಪಾದಾರತಿ ಗೋವಿಂದೋ, ಕಾಮಾಟೇಶ್ವರ ನಿನ್ನ ಪಾದಾರತಿ ಗೋವಿಂದೋ, ಸಾಕ್ಷಾತ್ ವೀರಭದ್ರೇಶ್ವರ ಸ್ವಾಮಿ ನಿನ್ನ ಪಾದಾರತಿ ಗೋವಿಂದೋ, ಏಳು ಕುಂಡಲವಾಡ ನಿನ್ನ ಪಾದಾರತಿ ಗೋವಿಂದೋ. ನಿರಂಜನ್, ಈ ದೇವ್ರ ಬಗ್ಗೆ ಏನು ಹೇಳ್ತೀನಿ ನಿನಗೆ ಹೇಳು. ಏಕೆ ಏನಾಯ್ತು? ಏನಿಲ್ಲ, ಹಾಂ ಹೇಳಮ್ಮ. ಐಸ್ ನೋಡಿ, ಹುಡುಗರೆಲ್ಲ ಬಂದಿದ್ದಾರೆ ನಮ್ಮ ಜೊತೆ. ಬಲಗಡೆ ಹೋಗ್ಬಿಡ್ತೀವ ಸೀರಿಯಸ್ ಆಗಿ. ಬಲಗಡೆ ಪ್ರಸಾದ, ಇನ್ನು ಮತ್ತೆ ಬಲಗಡೆ. ಖುಷಿ. ಥ್ಯಾಂಕ್ಸ್ ಅಪ್ಪ, ಖುಷಿ ಆಯಿತು. ನಿನ್ನ ಭೇಟಿ ಮಾಡಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ಸ್ ಅಪ್ಪ. ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ನಿನ್ನ ಭಕ್ತರ ಕಡೆಯಿಂದ ನೀನೇನು ಸೇವೆ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ, ನೀನು ಖಂಡಿತವಾಗ್ಲೂ ಸೇವೆ ಮಾಡಿಸ್ಕೋಬೋದು ಅಂತ ಹೇಳ್ತಾ ಈ ಜಾಗ ಬಿಡ್ತಾ ಅಂತಂದೆ. ಹರಿಸು, ಕಾಪಾಡು. ನಿಮ್ಗೆ ಏನ್ ಬೇಜಾರು ಅಂದ್ರೆ ಅಲ್ಲಿ ಇಲ್ಲಿ ದೇವಸ್ಥಾನ ಕಟ್ಸ್ತಾರೆ, ಹಂಗ ನಾವ್ ಹಂಗ್ ಕಟ್ಸಿವಿ ಹಿಂಗ್ ಕಟ್ಟಿಸ್ವಿ. ಈಗ ಕುಣುಗಳಲ್ಲಿ ಅಷ್ಟೇ ಹತ್ರ ಕಟ್ಸಿರು ಆಂಜನೇಯಂದು ಪಂಚಮುಖಿ ದೇವಸ್ಥಾನನ. ಅದ್ರ ಬದಲು ಇಂಥವನ್ನೆಲ್ಲ ಉಳಿಸ್ಕೊಂಡಿದ್ರೆ ಇವೆಲ್ಲ ನಮ್ ಮುಂದೆ ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟು ಪಾಟ್ ಬಿದ್ದು ಕಟ್ಟಿರ್ತಾರೆ ಮುಂದಿನ ಪೀಳಿಗೆಗೆ ಇರ್ಲಿ ಅಂತ. ಆದ್ರೆ ಈಗ ಹಿಂಗ್ ನಾವೆಲ್ಲ ಹಿಂಗ ಹಾಳು ಮಾಡ್ತಾ ಇದೀವಲ್ಲ, ಇವನ್ ಹೆಂಗ್ ಕಾಪಾಡ್ಕೊಳೋದು? ಎಲ್ಲರೂ ವಿಡಿಯೋ ನೋಡ್ತಿರಲ್ಲ ಪ್ರತಿಯೊಬ್ಬ ಉತ್ತರ ಕೊಡ್ರಿ. ನಿರಂಜನ್ ಮಾತು ಯಾವಾಗ ಗಂಡಸಾಗಿ ಉತ್ತರ ಕೊಡ್ರಿ ನೋಡೋಣ. ಪಬ್ಬು ಬಾರು ಶೋಕಿ ಎಲ್ಲ ಸನಾತನ ಧರ್ಮ ಉಳಿಸ್ರಿ, ದೇವ್ರನ್ನ ಕಾಪಾಡ್ರಿ, ನಮ್ಮನ್ನ ಕಾಪಾಡಿ ಭಗವಂತ ಅಂತ ಕೇಳ್ಕೊಳ್ಳೋ ನಾವು ದೇವ್ರ ಹತ್ರ. ಇವತ್ತು ದೇವ್ರು ನಮ್ಮನ್ನು ಕೇಳ್ಕೊಳ್ಳೋಂಗಾಗಿದೆ. ದಯವಿಟ್ಟು ಎಲ್ಲ ನನ್ನ ಮಾತನ್ನ ಕೇಳಿ ಕಿವಿ ಕೊಡ್ರಿ, ಎಚ್ಚೆತ್ಕೊಳ್ಳಿ. ನಮ್ಮ ಧರ್ಮ ಉಳಿಸ್ಕೋಬೇಕು, ಇಲ್ಲ ಆಗೋದೇ ಇಲ್ಲ. ನಾವೆಲ್ಲ ಹೋಗ್ಬಿಟ್ಟು ಇಂಥ ಜಾಗ ಎಲ್ಲ ನೋಡಿದಾಗ ನಾವು ಅವ್ರನ್ನ ಕಾಪಾಡ್ರಿಗಿಂತ ಅವರೇ ನಮ್ಮನ್ನು ಉಳಿಸ್ರಿ ಅಂದಂಗೆ ಆಗುತ್ತೆ ಕತೆ ಇಲ್ಲಿ. ಖಂಡಿತ. ಸೊ ನಮ್ಮ ವ್ಯೂವರ್ಸ್ ಇನ್ನು ಮುಂದೆ ಎಚ್ಚೆತ್ತ ನಂಬಿಕೆ ಇದೆ ನನಗೆ. ಚಿನ್ನ ಏನು ಹೇಳ್ತೀರಾ ದೇವಸ್ಥಾನ ಬಗ್ಗೆ? ಹೇಳಿ. ಜೈ ಸನಾತನ ಧರ್ಮ ಅಂತಾನೆ. ಸೊ ನಮ್ಮ ಸನಾತನ ಧರ್ಮ ಕಾಪಾಡೋ ಮುಂದಿನ ಪೀಳಿಗೆಗಳು ಇವರೆಲ್ಲ. ಲವ್ ಯು ಗೈಸ್. ಸೊ ಬನ್ನಿ, ಪರಮಾತ್ಮ ಬರ್ತೀನಪ್ಪ. ತಂದೆ ಒಳ್ಳೇದು ಮಾಡಪ್ಪ ಅಷ್ಟೇ. ಇನ್ನೇನು ಕೇಳಿ ನಿನ್ನ ಹತ್ರ? ಸಕಲವೂ ನೀನೆ, ಎಲ್ಲ ನಿನ್ನಿಂದನೇ. ಕೊಟ್ಟಿರೋ ನೀನೇ, ಕಿತ್ಕೊಳ್ತಿರೋ ನೀನೆ, ಕೊಡೋದು ನೀನೇ, ಕಿತ್ಕೊಳ್ಳೋದು ನೀನೆ. ಈ ಉಸಿರು ಹೆಸರು ಎಲ್ಲ ಶನಿದೇವ್ರದ್ದು ಅಂತ ನಿನ್ನ ಪಾದಕ್ಕೆ ಹಾಕಿ ಇಲ್ಲಿಂದ ಹೊಡ್ತಾ ಇದೀವಿ ತಂದೆ. ದಯವಿಟ್ಟು ಕ್ಷಮಿಸಪ್ಪ. ಹಾಂ ಮೇಲ್ತಲೆ ಕಲ್ಲು ಮುರ್ಕೊಂಡೈತೆ. ಹುಷಾರಾಗಿ ಆಚೆಗೆ ನಡಿ. ಹುಷಾರ ಬರ. ಸ್ಪೈಡರ್ ಮ್ಯಾನ್ ಬರುತ್ತೆ, ಬರಪ್ಪ ರಾಜ. ಸ್ಪೈಡರ್ ಮ್ಯಾನ್ ನಾಳೆ ಬರುತ್ತೆ. ಅವರೆಲ್ಲ ಇದ್ದಿದ್ರೆ ಇವೆಲ್ಲ ಈ ತರ ಹಾಳಾಗಕ್ಕೆ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರು ಕಾಯ್ತಾ ಇದ್ರು ಮನೆ ಕಾಯ್ತಿದ್ರು ಅವರೆಲ್ಲ ಇರ್ಬೇಕಿತ್ತು ಅನಿಸ್ತತಿ ಇಂಥವೆಲ್ಲ ನೋಡಿದಾಗ. ಸೀರಿಯಸ್ ಆಗಿರ್ಬೇಕಿತ್ತು. ಗೈಸ್ ನೀವು ನೋಡ್ತಾ ಇದ್ದೀರಾ? ಹುಷಾರು. ಈಗ ಮಾಡಿದ್ದೀವಿ, ಏನೂ ಕಾಣಿಸ್ತಿರೋ ದೇವಸ್ಥಾನದ ಈ ಲೆವೆಲಲ್ಲಿ ತಂದಿದ್ದೀವಿ. ನಿಮ್ಮ ಸಹಕಾರ ನೋಡಿ. ನಮ್ಮ ಹತ್ರ ದುಡ್ಡಿಲ್ಲ. ಇದೊಂದು ಕೇಳ್ಕೊಬೇಕು. ಒಂದು ನಿಮಿಷ ಇರು, ಹಿಡ್ಕೊಳ್ಳು. ನೋಡಿ, ನಮ್ಮ ಹತ್ರ ದುಡ್ಡಿಲ್ಲ. ಬಾ ಯೋಜನೆ, ನಮ್ಮ ಹತ್ರ ದುಡ್ಡಿಲ್ಲ. ಸನಾತನ ಧರ್ಮ ಉಳಿಸೋ ನಿಟ್ಟಿನಲ್ಲಿ ನಾವು ದೊಡ್ಡ ಹೆಜ್ಜೆನೇ ಇಟ್ಟಿದ್ದೀವಿ. ಖಂಡಿತವಾಗ್ಲೂ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಕೈಲಾಸ ಸಹಾಯ ಮಾಡಿ. ವಿತ್ ಪ್ರೂಫ್ ಏನೇನು ಖರ್ಚು ಮಾಡಿದ್ದೀವಿ ಅಂತ ನಾನು ತೋರಿಸ್ತೀನಿ. ಖಂಡಿತವಾಗ್ಲೂ ಭಗವಂತ ನನಗೆ ಎಷ್ಟು ಅನ್ನಕ್ಕೆ ಬೇಕು ನನಗೆ ಕೊಟ್ಟಿದ್ದಾನೆ. ಐ ಆಮ್ ಹ್ಯಾಪಿ ಅಬೌಟ್ ದಟ್ ಸ್ಯಾಲ್ರಿ. ಉಳಿಸ್ಬೇಕಿದೆ, ಬೆಳೆಸ್ಬೇಕಿದೆ, ಕೇಳ್ಕೊತ ಇದ್ದೀನಿ ಅಷ್ಟೇ. ಭಿಕ್ಷೆ ಅಂದ್ಕೊಂಡು ಪರವಾಗಿಲ್ಲ. ಒಂದೊಂದು ರೂಪಾಯಿ ಹಾಕ್ಬಿಡ್ಲಿ ಅಣ್ಣ ಸಾಕು. ಏನು ಅರ್ಥ ಆಗುತ್ತೆ ಅಂದರೆ, ನಾವು ಚಿಕ್ಕವರಿದ್ದಾಗ ದೇವ್ರು ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಕೇಳ್ಕೊ ಹೋಗ್ತಿದ್ದು ನಾವು. ಇವತ್ತು ನಮಗೇನಾದ್ರು ಒಳ್ಳೇದು ಮಾಡಿ ಅಂತ ಮನುಷ್ಯನ ಕೇಳಲ್ಲ. ಇವರಿಗೆ ಆ ಪರಮಾತ್ಮ ಬಂದವನೇನು ನಾವು ಬದುಕಿದ್ದು ಏನು ಪ್ರಯೋಜನ ಗೊತ್ತಾಗ್ತಾ ಇಲ್ಲ. ಅದ ಯೋಚನೆ ಮಾಡಬೇಕಾದಂಥ ವಿಷಯ. ಅಲ್ಲ, ದೇವಸ್ಥಾನನ ಈ ರೇಂಜಿಗೆ ಬಿಟ್ಟವ್ರೆ ಅಂದರೆ ಅದು ಇನ್ನು ಸುಮ್ಮನೆ
ಏನಪ್ಪ ಏನೇನೋ ದೊಡ್ಡ ದೊಡ್ಡ ಸಂಘಗಳು ಮಾಡ್ಕೊಳೋದು ಏನು ಸಂಘಗಳು ಮಾಡ್ತೀವಿ, ಹಿಂಗ್ ಸಂಘಟನೆ ಮಾಡ್ತೀವಿ, ಅದನ್ನ ಕಾಪಾಡ್ತೀವಿ. ಏನು ಸಂಘಟನೆಗಳು ಏನು ಕೇಳಿ ಇವಾಗ ತೋರಿಸಿ, ನಿಮ್ಮ ಸಂಘಟನೆಗಳು ಏನು ಮಾಡಿದಿದೆ ಇಲ್ಲಿ? ಮಾಡೈತಿ ಇಲ್ಲಿ ಅಂದ್ರೆ ಮುಂತೆ ಈಗ ಅಲ್ಲಿ ಆ ದೇವಸ್ಥಾನ ಹಂಗ್ ಮಾಡ್ಸಿದೀವಿ, ಈ ದೇವಸ್ಥಾನ ಉದ್ಧಾರ ಮಾಡ್ಸಿದೀವಿ, ಇಂಥವೆಲ್ಲ ಮತ್ತೆ ಎಲ್ಲಿ ಹೋದ್ವು? ಒಂದು ನೀವು ಅರ್ಥ ಮಾಡ್ಕೋಬೇಕು, ಸಾಕ್ಷಾತ್ ಪರಮೇಶ್ವರಿ ಕೋಪಗೊಂಡಾಗ ಆ ಪರಮೇಶ್ವರನ ಶಾಂತಗೊಳಿಸೋಕ್ಕೆ ಟ್ರೈ ಮಾಡಿ ಆ ಸಾಕ್ಷಾತ್ ಪರಶಿವ ಬಂದು ಕೂತಿರೋ ಜಾಗನ ನಮ್ಮ ಕೈಲಾದಷ್ಟು ರೆವಿನ್ಯೂಷನ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ನಿಮ್ಮ ಸಹಾಯ ಹಸ್ತ ಬೇಡ್ತಾ ಇದ್ದೀವಿ ಅಷ್ಟೇ. ಸೊ ದಯವಿಟ್ಟು ನಿಮ್ಮ ಸಹಾಯ ಹಸ್ತ ನಮ್ಗೆ ಇಲ್ಲಿ ಅಂತ ಕೇಳ್ಕೊತೀನಿ. ಸೊ ಮುಂದೆ ಇನ್ನೊಂದ್ಸರಿ ನಾವು ಇವೆಲ್ಲ ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನೈಟೆಲ್ಲ ಮುಗಿಸ್ತೀವಿ, ಇಲ್ಲೇ ಇರ್ತೀವಲ್ಲ. ಸೊ ನೈಟ್ ಮುಗಿಸಿ ಸೊ ಕಂಪ್ಲೀಟ್ ಮಾಡ್ತೀವಿ. ನೋಡಿ ಏನೂ ಕಾಣ್ತಿರೋ ದೇವಸ್ಥಾನ ಇವಾಗ ಈ ರೇಂಜಿಗೆ ಬಂದಿದೆ. ಏನಜ್ಜಿ ಈ ದೇವ್ರಿಗೆ? ಓಕೆ. ಯಾರೋ ಅಮ್ಮ ಬರೇ ಬುಳ್ಳಿಗೆ ಸ್ನಾನ ಮಾಡ್ಕೊಂಡು ಯಾವ ದೇವ್ರು ಇದು? ಕಾಮುಟ್ರಾಯ ಅಂತ. ಕಾಮುಟ್ರಾಯ. ಹಾಂ, ಯಾಕೆ ಹಿಂಗೆ ದೇವಸ್ಥಾನ ಪಾಲ್ ಬಿಟ್ಬಿಟ್ಟವ್ರೆ? ಅದೇ ಚಿಕ್ಕ ಬಿಟ್ಕೊಂಡು ಆರತಿ ಹೊತ್ಕೊಂಬಂದ್ಲಂತೆ ಯಾವಾಗಿನ ಕಾಲದಾಗ. ಅವಾಗ ಹಳೆ ಕಾಲದಲ್ಲಿ. ಆಗ ಅವಾಗ್ಲಿಂದ ಇಟ್ಟಿಗೆ ಪೂಜೆನೂ ಇಲ್ಲ, ಅದಕ್ಕೆ ಇದು ಇಲ್ಲ. ಅದ್ರೊಳಗೆ ಶಿಲಿಗಳು ಎಲ್ಲ ಇಷ್ಟಿಷ್ಟುದ್ದ ಇದ್ದು ಚಿಕ್ಕ ಎಲ್ಲ. ಎಲ್ಲ ಬಳ ಪಿಂಕಲ್ ಅಂತವು ಮಸ್ತಾಗಿದ್ದು. ಅದ್ರೊಳಗೆಲ್ಲ ಹೊತ್ಕೊಂಡು ಹೋಗ್ಯಾವ. ಓ, ಮೈ ಮೇಲೆ ಬಟ್ಟೆಯಲ್ಲೇ ಒಂದು ಪೂಜೆ ಮಾಡ್ಬಿಟ್ಟಿರೋದು. ಯಾಕೆ ಮಾಡಿದ್ದು? ವಿಗ್ರಹ ಕದ್ದಿರಂಗವ್ರೆ ಇಲ್ಲಿ ಕಳ್ತನ ಮಾಡಿದ್ರಾ? ನಮಗೆ ಗೊತ್ತಿಲ್ಲ ಸ್ವಾಮಿ. ಎಷ್ಟು ವರ್ಷದಿಂದ ಹಳೇದು ಇದು? ಆಲೆ ಶಾನೆ ವರ್ಷದಿಂದಲೂ ತುಂಬಾ ಹಳೇದು. ಯಾರು ಪೂಜೆ ಪುನಸ್ಕಾರ ಮಾಡಲ್ಲ. ಯಾರು ಮಾಡಲ್ಲ. ಆ ಬಾವಿ ದೇವಸ್ಥಾನದ್ದೆ ದೇವ್ರದ್ದು ಅಂದ್ರೆ ಮೊದಲು ಒಳ್ಳೆ ದೇವ್ರಿದ್ದು. ಒಳ್ಳೆ ದೇವ್ರಂತ ಎಲ್ಲ ಬಂದು ಪೂಜೆ ಮಾಡೋದು. ದಿನ ಪೂಜೆ ಆರತಿ ಮಾಡ್ಬೇಕಾಗಿತ್ತಂತೆ. ತುಮಟ ಕಲ್ಸ್ಕೊಂಡು ದಿನ ಬಂದು ದಿನ ಅರೆ ವಾದ್ಯ ತಗೊಂಡು ದಿನ ಪೂಜೆ ಮಾಡ್ಬೇಕಾಗಿತ್ತಂತೆ. ಆಗ ಅದಕ್ಕೆ ಯಾರೋ ಎಲ್ಲೋ ಮಾತಾಡ್ಕೊಂಡು ಕೂಕೊಂಡಿದ್ದು ನನ್ನಂಥದ್ದು ಎಲ್ಲ ಮಾತಾಡ್ಕೊಂಡು ಕೂಕೊಂಡಿದ್ದು ಆರತಿ ಮಾಡೋದು ಮರ್ತು ಬಿಡ್ತು. ಬ್ಯಾಸ್ಲಿಗೆ ಓಡಾಯ್ತು, ಸ್ನಾನ ಮಾಡ್ಕೊಂತು, ಬಟ್ಟೆ ಉಟ್ಕೊಂಡಂಗೆ ಒಂದು ಉಂಡೆ ಬೆಲ್ಲ ಇಕ್ಕೊಂಡು ಹೊತ್ಕೊಂಡು ಓಡ್ ಬಂತಂತ ಅರೆಯರ್ ಜೊತೆಗೆ. ಅಗಳಪ್ಪ ಹೊತ್ಕೊಂಬಂದು ಅವಾಗ್ಲಿಂದ ಈಚೆಗೆ ಈ ದೇವ್ರಿಗೆ ಆರತಿನೂ ಇಲ್ಲ, ಪೂಜೆನೂ ಇಲ್ಲ. ಇವಾಗ ಯಾರು ಪೂಜೆ ಮಾಡೋ ಟ್ರೈ ಮಾಡಿಲ್ವಾ? ಯಾರು ಮಾಡಿಲ್ಲಪ್ಪ. ನಾವು ಬಂದು ಒಂಚೂರು ಕಡ್ದ್ಬಿಟ್ಟು ಒಂಚೂರು ದಾರಿ ಮಾಡ್ರಪ್ಪ, ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ. ಇದ್ರೊಳಗೈತೆ ಸರ್ಪ. ಸರ್ಪ ಐತಾ? ಸರ್ಪ ಐತೆ, ಇದ್ರೂ ಯಾರು ಕಣ್ಗೋ ಕಾಣಲ್ಲ. ಸುಮಾರು ಹಳೇದು ಅನಿಸ್ತದೆ. ದೇವಮಾನ ಯಾವ ದೇವಸ್ಥಾನ ಕಳೆದೈತ ಅಲ್ಲೇ. ಯಾವ ಇತಿಹಾಸ ಅಂತ ಈ ದೇವ್ರು ಗೊತ್ತೇ ಇಲ್ಲ ಅನಿಸ್ತದೆ. ಇಲ್ಲ ಅಂದ್ರೆ ಇದು ದೇವ್ರುಗಳೇ ಕಟ್ಕೊಂಡಿರೋದು. ಅಂದ್ರೆ ಮನುಷ್ಯ ಮಾಡಿರೋದಲ್ಲ, ಇದು ದೇವ್ರುಗಳೇ ಕಟ್ಕೊಂಡಿರೋದು. ಯಾಗಿನ ಕಾಲದಾಗ ಚೋಳ್ರು ಪಾಳ್ರು ಅಂತ ಅಂತಾರಲ್ಲ, ಆಗಿನ ಕಾಲದ ದೇವ್ರು, ಈಗಿನ ಕಾಲದ್ದಲ್ಲ. ಕಲ್ಲುಗಳು ಶಿಲಿಗಳು ಉತ್ತ ಅದ್ರ ತಮ್ಮಕ್ಕೂ ಉತ್ತೈತೆ. ಹೆಂಗಜಿ ಇದು ಒಳಗಡೆ ಉತ್ತೈತೆ? ಏನದು ಉತ್ತದು? ಅದೇ ಸರ್ಪ ಇರಕ್ಕೆ. ಸರ್ಪ ಇರಕ್ಕೆ ಒಳಗಡೆ ಐತಾ? ಇರ್ತೈತೆ, ಒಳಗಡೆಗೆ ಇರ್ತೈತೆ. ಅಂತೂ ಇವಾಗ ಐತಾ ಹೆಂಗೂ ಗೊತ್ತಿಲ್ಲ. ದೇವಸ್ಥಾನ ಇದಿಲ್ವಾ, ಪೋಲಿ ಬಿದ್ದೋಯ್ತಲ್ಲ. ಊರಲ್ಲಿ ಯಾರು ದೊಡ್ಡವರು ಏನೋ ಪೂಜೆ ಮಾಡ್ಸೋಣ, ಏನೋ ಶಾಂತಿ ಇಂತಿ ಮಾಡ್ಸೋಣ, ಏನು ಮಾಡಿಲ್ಲ? ಯಾರೇನು ಮಾಡಿಲ್ಲ. ನಾನು ಬಂದ ಮೇಲೆ ಯಾರು ಏನು ಅದಕ್ಕೊಂದು ಉದ್ಗಡಿನೂ ಹಚ್ಚಿಲ್ಲ. ನೀವು ಬಂದು ಎಷ್ಟು ವರ್ಷ ಆಯ್ತು ಊರಿಗೆ? ಎಷ್ಟು ವರ್ಷ ಆಯ್ತು. ನೀವು ಇವರು ಮದುವೆಗೆ ಬಂದಿದ್ದು? ನಾವು ಮದುವೆಗೆ ಬಂದಿದ್ದು. ಏನಾಜಿ ನಾವು ಬಂದಾಗ್ಲೇನೆ ಎಲ್ಲ ಹಿಂಗೆ ಆಡ್ಬಿಟ್ಟಿತ್ತು. ನೀವು ಬಂದಾಗ ಹಿಂಗಿತ್ತದು ನೋಡಿ. ಅಜ್ಜಿ ಬಂದಾಗ್ಲೇನೆ ಹಿಂಗಿತ್ತಂತೆ ಲೆಕ್ಕಾಕಿ. ನಾನು ಬಂದಾಗ್ಲೇ ಹಿಂಗಿತ್ತು. ಅದ್ರೊಳಗೆಲ್ಲ ಇಷ್ಟಿದ್ದ ಇಷ್ಟಿಷ್ಟಾಗ್ಲ ಎಲ್ಲ ಶಿಲಿಗಳಿದ್ದು ಅವಾಗ. ದೇವ್ರುಗಳಿದ್ದು ಅವೆಲ್ಲ ಯಾರ್ಯಾರು ಹೊತ್ಕೊಂಡೋದ್ರು ಒಂದು ಇಲ್ಲ. ಅವು ಒಂದು 5-6 ಇದ್ದು ಶಿಲಿಗಳು ಅದ್ರೊಳಗೆ. ನೋಡು ಹೊರಗಡೆ. ಅಂದ್ರೆ ಯಾಗಿನ ಕಾಲದಾಗ ಕಟ್ಟಿದ್ರು ಅದನ್ನ. ಇಲ್ಲಿ ಸರ್ಪ ಓಡಾಡೋದಂಥದ್ದೆಲ್ಲ ನಡೆಯುತ್ತೆ. ಸರ್ಪ ಓಡಾಡೋದು ಈಗ ಯಾರು ಹಿಂಗೆ ಹೇಳ್ತಾರೆ ನಿಮ್ಮಂಗೆ ಕಂಡವ್ರು ನಮಗೂ. ನಾನು ನೋಡಿಲ್ಲಪ್ಪ, ಯಾಕೆ ಇಲ್ಲದ ಹೇಳೋಣ. ಉತ್ತ ಎಲ್ಲ ಒಳಗಡೆ ಐತೆ, ನೋಡಿದೆ. ಐತೆ ಉತ್ತ, ಅವತ್ತಿಂದಲೂ ಐತಿ. ಅವಾಗಿಂದ ಹಳೆ ಉತ್ತ ಐತಿ. ನೀವು ಮದುವೆ ಹತ್ತರಿಂದ ಐತಿ. ಕಲ್ಲುಗಳು ಇದ್ದು ಕೀಳ್ಕೂ ಐತೆ, ಉತ್ತನೂ ಇತ್ತು, ಕಲ್ಲುಗಳು ಇದ್ದು ಸುತ್ತಮುತ್ತ ಇದ್ದವು ಸೈಡ್ನಾಗೆ. ಯಾರೋ ಎಲ್ಲ ಹೊತ್ಕೊಂಡು ಹೋಗ್ಯಾರ. ಎಲ್ಲ ಬಳ ಪಿಂಕಲ್ ನೋವು ಕಣಪ್ಪ. ಇಂತಿಂಥ ದೇವ್ರು ಇಲ್ಲ ಅನ್ನಂಗಿರ್ಲಿಲ್ಲ ಅದ್ರೊಳಗೆ, ಎಲ್ಲ ದೇವರು ಇತ್ತು. ನೋಡಿ ಅವಾಗಿನ ಕಾಲದಲ್ಲಿ ಹೆಂಗೆ ಕಟ್ಟೋರು ಅದು ಹೇಳಿ. ಒಂದು ಕಲ್ಲು ಮುರಿದೋಗಿತ್ತು ಒಳಗಡೆ. ಅದೇ ಅವಾಗಲೇ ಹೆಂಗೆ ಬಕ್ಕೊಂಡಿತ್ತು ಅದು. ಅವಾಗಲೇ ಹೆಂಗೆ ಬಕ್ಕೊಂಡಿತ್ತು.
ಬಿದ್ದೋಗಿಲ್ಲ ಅದು ಹಂಗೆ ಐತಿ. ಆ ದೇವಸ್ಥಾನದ ಶೈಲಿನೇ ಅದು. ಹ್ಞೂ ಎಲ್ಲ ಶಿವನ್ ಥರ ದೇವ್ರಿದು, ಹ್ಞೂ ಶಿವನೇ ಇದು. ಪರಮಾತ್ಮ. ಕೈ ಏನಾದ್ರು ಕೈ ಮುಕ್ಕೋಬೇಕು. ಅಜ್ಜಿ ಥ್ಯಾಂಕ್ಸ್, ಒಳ್ಳೆ ವಿಷಯ ಹೇಳಿದ್ರೆ. ನಿಮ್ಮ ಆಶೀರ್ವಾದ ಹೊಂದಿರಲಿ ನನಗೆ. ಯಪ್ಪ ಯಪ್ಪ ನಿಮ್ಮ ಕಾಲಿಗೆ ಅಯ್ಯೋ ಯಪ್ಪ ನಮ್ಮ ಅಜ್ಜಿ ಕಾಲಿಗೆ ಥ್ಯಾಂಕ್ಸ್ ಅಜ್ಜಿ. ನಿಮ್ಮ ಹೆಸರು ಅಜ್ಜಿ? ಸಂಪ್ಯಮ್ಮ ಅಂತ. ಸಂಪಿಗೆಮ್ಮ ಅಜ್ಜಿಯವರು. ಹ್ಞೂ ಸಂಪಿಗೆಮ್ಮ ಅಜ್ಜಿಯವರು. ಇಲ್ಲಿ ಅಲ್ಲಿ ಬಾವಿ ಐತೆ, ಸಂಜುನಾಯಕಂ ಬಾವಿ ಅಂತ. ಹಾಂ ಆ ಬಾವಿಯಿಂದ ಇಲ್ಲಿಗೆ ನೀರು ಪಾರು ಗಂಜೆ ಮಾಡ್ಬೇಕಾರೆ. ಯಾವುದು? ಸಂಜೀವಪ್ಪನ ಬಾವಿ. ಸಂಜುನಾಯಕಂ ಬಾವಿ ಅಂತ ಐತ್ಕಣಪ್ಪ ಮುಂದೆ. ಇಲ್ಲೇ ಈ ತೋಟದೊಳಗೆ ಐತಿ, ನಮ್ಮ ಜಮೀನಾಗೆ ಐತಿ. ಇವತ್ತು ಅದ್ರಾಗೆ ಒಂದು ತೊಟ್ಟು ನೀರು ಹೋಗಿಲ್ಲ, ಇನ್ನು ನೀರೈತೆ. ನೀರೈತಿ. ಅದೆಲ್ಲ ದೇವ್ರ ಪವಾಡ ಅದು. ದೇವ್ರ ಪವಾಡ ಮಾಡೋದು. ಅದ್ರೊಳಗೆ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಎಲ್ಲ ಕೆಡಬಿಟ್ರು, ಅವ್ರದ್ದು ಅಕ್ಲಿಗರ್ದು ಅಲ್ವಲ್ಲಿ ಕೆಡಬಿಟ್ರು. ಅಲ್ಲೂ ಉತ್ತ ಇಷ್ಟುದ್ದ ಇತ್ತು. ಅದು ಒಂಥರ ಮುನಿಯಪ್ಪನ ಗುಡಿ ಇದ್ದಂಗೆ ಇತ್ತು ಕಣಪ್ಪ, ಮಂಟಪ ಇದ್ದಂಗೆ. ಅದು ಹಿಂಗೇನ ಅದನ್ನ ಕೆಡವಾಕ್ಬಿಟ್ರು. ಏನೋ ಎಲ್ಲ ಒಳ್ಳೇದಾದ್ರೆ ಸಾಕಜ್ಜಿ. ಏನೂ ಆಗಲ್ಲ, ನಿಮ್ಗೆ ಅಚ್ಚುಕಟ್ಟು ಮಾಡ್ರಪ್ಪ, ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ. ಹಾಂ ಒಳ್ಳೇದು ಮಾಡ್ತಾನಪ್ಪ. ನಾನು ದಿನ ಅಂದ್ಕೊಂಡೀನಿ ಈ ಊರಾಗೆ ಇದೆಲ್ಲ ವೈಷ್ಣುಂಬರ್ದು ಅದು ಜಮೀನು. ಇದೆಲ್ಲ ಪೂರ್ತಿ ವೈಷ್ಣುಂಬರ್ದು. ಅದೇ ಪೂಜೆ ಮಾಡ್ತಾರಲ್ಲ ರಂಗನಾಥಂಗೆ, ಅವ್ರದ್ದು ಇದಲ್ಲ ಜಮೀನು. ಮಾಡ್ಬೇಕಾಗಿದ್ರೆ ಅವರೇ ಮಾಡಬೇಕಾಗಿತ್ತು. ಯಾರು ಮಾಡೋರೋ ಹಿಂದಿನ ಕಾಲದಾಗೆ ನಮಗೆ ಗೊತ್ತಿಲ್ಲ. ಇವಾಗ ಅದು ಪೂಜೆ ನೋಡ, ಆಗ ಇದು ಮೇಲೆ ಇರೋದು ಗೋಪುರ ಹೆಂಗೆ ಅವತ್ತು ಹಂಗಿತ್ತು, ಇವತ್ತು ಹಂಗೆ ಐತೆ ಅದು. ನಾನು ಬಂದು ಕಿಲ್ಕು ಅದಕ್ಕೆ ಮುಂದಾಗಿ ಎಷ್ಟು ವರ್ಷದಿಂದ ಇತ್ತು ಗೊತ್ತಿಲ್ಲ. ಅವತ್ತಿಂದ ಹಂಗೆ ಐತೆ ಅದು. ಇನ್ನೊಂದು ದೇವಸ್ಥಾನ ಇವಾಗಿನ ಕಾಲದಾಗ ಕಟ್ತಾವ, ಎಲ್ಲ ಉದ್ರೋಗವು. ಅವ್ರು ಹಿಂಗೆ ಬರಲ್ಲ ಬಿಡಿಯವಲ್ಲ, ಹಿಂಗೆ ಬರಲ್ಲ. ಆ ಬಾವಿಗೆ ನೀರು ಈ ಕೆಮ್ಮು ಪಮ್ಮು ಈ ಗೂರು ಇರ್ತೈತಲ್ಲ, ಆ ಬಾವಿಗೆ ನೀರು ತಗೊಂಡು ಇಲ್ಲಿಂದ ಬೆಂಗಳೂರಿಗೆ ತಗೊಂಡೋಗೋದು ನೀರು. ಅಷ್ಟು ಚೆನ್ನಾಗಿರ್ತಿತ್ತು. ಅಷ್ಟು ಚೆನ್ನಾಗಿತ್ತು. ರೈಸ್ ನೋಡೋದಲ್ಲ, ಇತಿಹಾಸ ಬಗ್ಗೆ ಅಜ್ಜಿ ಕೂಡ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಜ್ಜಿ ಈ ಮದುವೆ ಆದಂಥ ಕಾಲದಿಂದಲೂ ಆ ಗೋಪುರ ಆಗಿರ್ಬೋದು ಅಷ್ಟೇ ಐತೆ. ಖುಷಿ ಆಗುತ್ತೆ. ಇಂಥ ಕಲ್ಲು ಮಾತ್ರ ನಾನು ಮದುವೆಯಾಗಿ ಬಂದು ಕಿಲ್ಕೊಂಡು ಹಿಂಗೆ ಮುರ್ಕೊಂಡು ಬಿದ್ದಿರೋದು ಅದು ಹಂಗೆ ಐತಿ, ಕೆಳಕ್ಕೂ ಬಿದ್ದಿಲ್ಲ, ಹಂಗೆ ಐತಿ. ಸೊ ಇದೊಂದು ಮಾಡ್ತೀರಾ ಯಾರೋ ಒಂದು ಹೆಂಗಸು ಬಟ್ಟೆ ಇಲ್ಲೇ ಬಂದು ಪೂಜೆ ಮಾಡಿರೋದ್ರಿಂದ ದೇವಸ್ಥಾನ ಪಾಳು ಬಿದ್ದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಸ್ವಲ್ಪ ಗಮನ ಕೊಟ್ಟು ಯಾರನ್ನ ಅದಕ್ಕೆ ಪೂಜೆ ಮಾಡಿದ್ರೆ ಅದು ಏನೋ ಮುಂದಕ್ಕೆ ಬಂದಾನೇನೋ. ಇವಾಗ ನೀವೆಲ್ಲ ಕಲಿಕಿದ್ದೀರಾ, ಏನೋ ನಮ್ಮ ಅಪ್ಪಂಗೆ ಏನೋ ಒಂದು ಪೂಜೆ ಪುನಸ್ಕಾರ ಆಗತ್ತೇನೋ. ಸರಿ ಜಿ, ಸಿಗೋಣ. ಸೊ ತುಮಕೂರು ಸುತ್ತಮುತ್ತ ಇರೋದು ನಿರಂಜನ ಕಾಂಟ್ಯಾಕ್ಟ್ ಮಾಡಿ ಈ ದೇವಸ್ಥಾನ ರೆವಿನೇಷನ್ ಮಾಡಿಸೋದಿದೆ, ಖಂಡಿತವಾಗ್ಲೂ ಮಾಡಿಸ್ಬೋದು. ದೋರ್ಬಾಗ್ಲಿದೆ, ಜಾಗ ಇದೆ, ಆ ಜಾಗ ಅಷ್ಟಕ್ಕೆ ಬಿಟ್ಟಿದ್ದಾರೆ ಪಾಪ. ಅದೊಂದು ಖುಷಿ ಅನಿಸುತ್ತೆ. ಈ ಸೈಟು ಯಾರ್ದೋ ಗೊತ್ತಿಲ್ಲ, ಬಟ್ ಇರೋರಿಗೆ ತುಂಬ ಖುಷಿ. ಸೊ ದೇವಸ್ಥಾನದ ಮುಂದೆ ಒಂದು ಕೊಳ ಇದೆ, ಆ ಕೊಳ ಕೂಡ ಎಕ್ಸ್ಪ್ಲೇನ್ ಮಾಡೋದು. ಏನು ನಿರಂಜನ್ ಕೊಳದ್ದು? ದೇವಸ್ಥಾನ ಮುಂದೆ ಕೊಳ ಇದೆ. ಬಾವಿನ ಕೊಳನ ಇದು? ಬಾವಿ. ಅಂದರೆ ದೇವಸ್ಥಾನ ಮುಂದೆ ಅಂದರೆ ದೇವ್ರಿಗೆ ಏನೋ ರಿಲೇಟೆಡ್ ಅನ್ಸುತ್ತೆ ಇದು. ದೇವಸ್ಥಾನ ರಿಲೇಟೆಡ್ ಇರಬೇಕು ಅನ್ಸುತ್ತೆ. ಈ ದೇವಸ್ಥಾನ ಏನೋ ರಿಲೇಟೆಡ್ ಇದು. ಇದು ಪೂರ್ತಿ ತೆಗಿಬೇಕಂದ್ರೆ ನಿರಂಜನ್ ಏನು ಮಾಡಬೇಕು ಗೊತ್ತಾ? ಪೂರ್ತಿ ತೆಗಿಬೇಕು ಅಂದರೆ ಈ ಕಡೆ ಎಲ್ಲ ನಾವು ರಿಮೂವ್ ಮಾಡಬೇಕು ಅಣ್ಣ. ಈಗ ಇದನ್ನ ಪೂರ್ತಿ ತಗ್ಸಿ ನಾವು ದೇವಸ್ಥಾನನ ಮತ್ತೆ ನಾವು ಉಳಿಸ್ಕೊಂತೀವಿ ಅಂದ್ರೆ ಅಲ್ಲಿ ಒಳಗಡೆ ಕಲ್ಲು ಮುರ್ಕೊಂಡಿದ್ಯಲ್ಲ, ಅದನ್ನೆಲ್ಲ ನೀಟಾಗಿ ಇದು ಮಾಡಿಸಿ ಆರ್ಕಿಯಾಲಜಿಸ್ಟ್ನ ಕರೆಸಿ ನಾವು ಯಾವ ಥರ ಆಗುತ್ತೆ ಅಂತ ನೋಡಿ ಟ್ರೈ ಮಾಡಿಸಿ ಮಾಡಲೇಬೇಕು. ಅಂದರೆ ಇದಂತೂ ತುಂಬಾ ಇದೈತೆ. ಇಲ್ಲಿ ಪೂಜೆ ಇಲ್ಲಿ ತಪ್ಪು ನಮ್ದೋಣ, ನಮಗೆ ನಾವು ಒಕ್ಕಬೇಕು ಮೊದಲು. ಇದನ್ನ ಇಂಥ ದುಸ್ಥಿತಿಗೆ ಬರೋಕ್ಕೆ ಬಿಟ್ಟಿದ್ದೀವಲ್ಲ, ಅದೇ ಹೇಳ್ತಿರೋದು, ಅದು ನಮ್ಮ ತಪ್ಪು. ಸೀರಿಯಸ್ ಆಗಿ ಗೈಸ್. ಸೊ ನಿಮಗೆ ಈ ಮುಂಚೆ ಎಲ್ಲ ಕಥೆಗಳು ನೋಡಿದ್ದೀರಾ, ವೀಡಿಯೋಗಳು ನೋಡಿದ್ದೀರಾ ಪೂರ್ತಿ. ಕೊನೆವರೆಗೂ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ. ಸೊ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಯಾರು ಈ ವಿಡಿಯೋದಲ್ಲಿ ಏನು ಮೇನ್ ಸಂದೇಶ ಅಂತಂದರೆ, ವಾಮಾಚಾರಕ್ಕೆ ಯಾರು ಬಲಿಯಾಗಬೇಡಿ, ವಾಮಾಚಾರದ ಬಗ್ಗೆ ಯಾರು ಗಮನ ಕೊಡಬೇಡಿ. ಅದು ಮಾಡಿಸೋದು ಕೂಡ ಅದು ರಿವರ್ಸ್ ನಿಮಗೆ ಹೊಡೆಯುತ್ತೆ ಇವತ್ತಲ್ಲ ನಾಳೆ. ಅದು ಸೀರಿಯಸ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ವಾಮಾಚಾರ ಮಾಡಿಸೋದ್ರಿಂದ ಈ ಕ್ಷಣಕ್ಕೆ ನಿಮ್ಗೆ ಖುಷಿ ಸಿಗ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಫುಲ್ ಎಫೆಕ್ಟ್ ನಿಮಗೆ ಹೊಡೆಯೋದು. ಸೊ ಈ ಕಾರಣದಿಂದ ವಾಮಾಚಾರಕ್ಕೆ ಸಾಕ್ಷಾತ್ ದೇವತೆಗಳನ್ನ ನೀವು ಬಾಯಿ ಕಟ್ಟಾಕಿ ತಮ್ಮ ಹಿಡಿಮುಷ್ಟಿಲಿ ಇಟ್ಕೊಂಡು ಈ ಥರ ಕೃತ್ಯಗಳಿಗೆ ನೀವು ಕಾರಣರಾಗಬೇಡಿ. ಯಾವ ಸಮಾಜ ನಡೀತವೆ ನಿರಂಜನ್, ಹೌದಾ? ಮಠ ಮಂತ್ರ ಎಲ್ಲ ತುಂಬ ಎಲ್ಲಿ ತುಂಬ ನಡೀತಾ ಇರ್ಬೋದು, ನಡೆಯುತ್ತೆ ತುಂಬ. ಅಂದರೆ
ಈ ಅಂದ್ರೆ ಕೊಳ್ಳೇಗಾಲ, ಕೊಳ್ಳೇಗಾಲ, ಕೇರಳ, ಕಾಟೇರಮ್ಮನ ದೇವಸ್ಥಾನ. ಸೊ ನನಗೆ ಒಂದು ಅರ್ಥ ಆಗ್ತಿಲ್ಲ, ಕಾಟೇರಮ್ಮನ್ನ ಏನಕ್ಕೆ ಬರೀ ಮಾಟ ಮಂತ್ರ ದೇವ್ರು ಅಂತ ನೀವು ಮೆನ್ಷನ್ ಮಾಡ್ತೀರಾ ನಿರಂಜನ್? ಹೇಳಿ. ಮಾಟ ಮಂತ್ರದಂದ್ರೆ ಮಾಟ ಮಂತ್ರನ ಕಳಿಯೋಳು ಅಂತ. ಕಳಿಯೋಳು. ಮತ್ತೆ ಏನಕ್ಕೆ ಕಾಟೇರಮ್ಮನ ಮಾಟ ಮಂತ್ರ ಮಾಡಕ್ಕೆ ಯೂಸ್ ಮಾಡ್ತಾರೆ? ನೋಡಿ ತುಂಬಾ ಸಿನಿಮಾದಲ್ಲಿ ನೋಡಿದ್ದೀನಲ್ಲ. ಕಾಟೇರಮ್ಮನ ಅಲ್ಲಿ ಕಾಳಿನ ನಿಲ್ಸಿರ್ತಾರೆ, ಅಂದ್ರೆ ಅವಳು ಕಾಟೇರಮ್ಮ ಅಲ್ಲ. ಕಾಳಿ ಯಾರು? ಕಾಳಿ ಸಾಕ್ಷಾತ್ ಪಾರ್ವತಿ ದೇವಿ ಅವತಾರ. ಪಾರ್ವತಿ ದೇವಿ ಅವತಾರ ಕಾಳಿ. ಕಾಳಿನ ಏನಕ್ಕೆ ಮಾಟ ಮಂತ್ರ ಯೂಸ್ ಮಾಡ್ತಾರೆ? ಕಾಟೇರಮ್ಮ ಅಂದ್ರೆ ಕಾಟೇರಿ ಅಂದ್ರೆ ಕಷ್ಟನ ಒಡೆಯೋಳು ಅಂತ. ಕಾಟೇರಿ ಕಷ್ಟ ಹೊಡೆಯೋಳು ಕಾಟೇರಿ. ಓಕೆ, ಕಾಟೇರಮ್ಮ ಸೈಡ್ ಗಿಡಿ. ಪಾರ್ವತಿ ದೇವಿ ಕಾಳಿ ಅವತಾರ ಆಗಿರೋದನ್ನ ಏನಕ್ಕೆ ಮಾಟ ಮಂತ್ರ ಯೂಸ್ ಮಾಡ್ತಾರೆ ಹೇಳಿ, ನನಗೆ ಗೊತ್ತಾಗ್ಬೇಕು ನನಗೆ. ಅದು ಮೊದಲು ಪಾರ್ವತಿ ದೇವಿ ಶ್ರೀಚಕ್ರದಲ್ಲಿ ಬಂಧನ ಆಗೋದ್ಕಿಂತ ಮುಂಚೆಗೆ ಶ್ರೀಚಕ್ರದಲ್ಲಿ ಈ ವಾಮಚರದ ಬೀಜಾಕ್ಷರಿಗಳಿದ್ವಂತೆ. ಓಕೆ. ಆಗ ಆ ಶ್ರೀಚಕ್ರನ ಆರಾಧಿಸಿ ತಾಯಿನ ಕರ್ಕೊಂಬಂದು ಶ್ರೀಚಕ್ರದಲ್ಲಿ ಬಂಧಿಸಿದಾಗ ತಾಯಿ ಈಗ ಇವ್ರು ಹೇಳಿದ್ ಕೇಳ್ಬೇಕಿತ್ತು. ಮಾಟ ಮಂತ್ರ ಮಾಡೋರು ಹೇಳಿದ್. ಅಂದ್ರೆ ಈಗ 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 ನೀವೇ ಕಾಳಿ ಅಂದ್ಕೊಳ್ರಿ. ಈಗ ನಾನ್ ನಿಮ್ ಮಗ, ಈಗ ಅಮ್ಮ ನಾನು ಹಿಂಗ ಐತೆ ಅಮ್ಮ ಅಂತ ಹೇಳಿ ನಾನು ನಿಮ್ಮನ್ನ ಕರ್ಕೊಂಬಂದು ನಮ್ಮ ಮನೇಲಿ ಇಕ್ಕೊಂಡಿರ್ತೀನಿ. ಆದ್ರಿಂದ ಇವಾಗ ನೀವು ನನ್ನ ಮನೇಲಿ ಇರ್ತೀರಾ, ನೀವು ನಾನು ಹೇಳ್ದಂಗೆ ಕೇಳಲೇಬೇಕು. ಒಂದು ನಿಮ್ಮ ಅಡಿಯಾಳಾಗಿದ್ದಾಗ ನೀವು ಹೇಳಿದ ನಾನು ಕೇಳಲೇಬೇಕು. ಈಗ ನಿನ್ನ ಹತ್ರ ಬರ್ತಿ ಕಷ್ಟ ಐತೆ ಅಂತ, ನೀವು ಸರಿ ಆಯ್ತು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಬಂದು ನಾನು ನಿಮ್ಮನ್ನ ಕರ್ಕೊಂಬಂದು ನಮ್ಮ ಮನೇಲಿ ಮಾಡಿಕೊಂತೀನಿ. ಓಕೆ. ಆಗ ನೀವು ನಾನು ಹೇಳ್ದಂಗೆ ಕೇಳ್ಬೇಕು. ಇಲ್ಲ ನಿರಂಜನ್, ಇಲ್ಲ ನೀನು ಹಿಂಗೆ ಮಾಡು, ಹಂಗಾಡಿದ್ರೆ ಹಂಗೆ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತೀರಾ. ಈಗ ನಾನು ಕೆಟ್ಟ ಕೆಲಸ ಮಾಡೋಕ್ಕೆ ನಿಮ್ಮನ್ನು ಕರ್ಕೊಂಬಂದಿರೋದು. ಓಕೆ. ಈಗ ನಾನು ಹಿಂಗೆ ಮಾಡ್ಕೊಡ್ತೀರಾ ಮಾಡ್ಕೊಡಲ್ವಾ ಅಂದ್ರೆ ನೀವೇನು ಮಾತಾಡೋಕ್ಕಾಗುತ್ತೆ? ನಿಮ್ಮ ಆಶಯದಲ್ಲಿದ್ದಾಗ ನಾನು ನಿಮ್ಮ ಮಾತು ಕೇಳಬೇಕು. ಇಲ್ಲೂ ಅಷ್ಟೇ ಆಗೋದು. ಆದ್ರಿಂದ ಆಮೇಲೆ ಶಂಕರಾಚಾರ್ಯರು ತಾಯಿನ ಇದು ಬೀಜಾಕ್ಷರಿಗಳನ್ನ ಬದಲಾಯಿಸಿ ತಾಯಿನ ಬಿಂದು ಮಧ್ಯದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಆಗ್ಲಿಂದ ಈ ಶ್ರೀಚಕ್ರ ವಾಮಾಚಾರಕ್ಕೆ ಬಳಕೆ ಆಗಲ್ಲ. ಇಷ್ಟೆಲ್ಲ ವ್ಯತ್ಯಾಸ ಇದೆ ಇದರಲ್ಲಿ. ಆದ್ರಿಂದ ಮೊದಲು ಶ್ರೀಚಕ್ರದಿಂದನೇ ಏನೇ ಆದ್ರೂ ತಾಯಿನ ಶ್ರೀಚಕ್ರದಲ್ಲಿ ಬಂಧಿಸ್ಬಿಡೋರು. ಓಕೆ ಓಕೆ ಓಕೆ. ಎಲ್ಲ ಪಾರ್ವತಿ ಕಾಳಿ ಅಮ್ಮನ ಶ್ರೀಚಕ್ರದಲ್ಲಿ ಬಂಧಿಸಿದಾಗ ಅವಳು ಎತ್ತು ಕಲ್ಲಕ್ಕಾಗ್ತಿರ್ಲಿಲ್ಲ. ಆದ್ರಿಂದ ಈಗ ನಾನು ಹೇಳದ್ನಲ್ಲ, ಈಗ ನೀವು ನನ್ನ ಮನೆಗಿದ್ರಿ ಅಂದ್ರೆ ನಾನು ಹೇಳಿದ್ಮೇಲೆ ನೀವು ಕೇಳಲೇಬೇಕು. ನಿನ್ನ ಆಶ್ರಯ ಕೊಟ್ಟಾಗ ನಿನ್ನ ಅಡಿಯಾಳನಾಗಿರ್ತೀನಿ ಖಂಡಿತವಾಗ್ಲು. ಆ ಥರ ಆಗುತ್ತೆ ಅಷ್ಟೇ. ಐಸ್ ನೋಡಿ, ದಯವಿಟ್ಟು ನಿರಂಜನ್ ಬ್ರದರ್ ಚಿನ್ನಿ ಮಾತು ಕೇಳಿ, ಮಾಟ ಮಂತ್ರ ಕೈ ಹಾಕ್ಬೇಡಿ. ಎಲ್ಲ ಪರಮಾತ್ಮ. ಅದು ಮಾಟ ಮಂತ್ರ ವಿನಾಶಕಾಲ ವಿಪರೀತ ಬುದ್ಧಿ ಎಂದಂಗೆ. ವಿನಾಶಕಾಲ ವಿಪರೀತ ಬುದ್ಧಿ ಅಳಿಬೇಕು ಅಂದಾಗ ವಿಪರೀತ ಬುದ್ಧಿ ಓಡಿಸ್ತಾನೆ ಅಷ್ಟೇ. ಇಲ್ಲೂ ಅದೇ ಆಗಿರೋದು ಕತೆ. ಸೊ ಫೈನ್. ಓಕೆ. ಏನೋ ಈ ಜಾಗಕ್ಕೆ ಬಂದು ಏನೋ ಅಂತ ನೆಮ್ಮದಿ ಅನ್ನಿಸ್ತಿದೆ. ಥ್ಯಾಂಕ್ಸ್ ಈ ಜಾಗ ನಮಗೆ ಎಕ್ಸ್ಪ್ಲೋರ್ ಮಾಡಿಕೊಟ್ಟಿದ್ದಕ್ಕೆ. ಸನಾತನ ಧರ್ಮಗಳ ಉಳಿವಿನ ನಿಟ್ಟಿನ ಹಾದಿಯಲ್ಲಿ ನಿಮ್ಮ ಪ್ರಯತ್ನ ಹೀಗೆ ಸತತವಾಗಿ ನಡೀಲಿ ಅಂತ ನಾನು ಆ ಶನಿದೇವರಲ್ಲಿ ಕೇಳ್ಕೊತೀನಿ. ಸೊ ಗೈಸ್, ತಪ್ಪಿಳ್ಕೋಬೇಡಿ, ನಿರಂಜನ್ ಚಿನಿ ಅಂತವರು ಕೊಟ್ಟಂತು ಜನ ಈ ಭಾರತದಲ್ಲಿ ಬರಬೇಕು. ಇನ್ಮೇಲೆ ಕೊಟ್ಟಂತು ಜನ ಬರಬೇಕು. ಯಾರ್ಯಾರು ನಿಮ್ಮೂರಲ್ಲಿ ಈ ಥರ ಹಿಂದುಳಿದ ದೇವಸ್ಥಾನಗಳಿದೆ, ವಿ ನೀಡ್ ಟು ನೀವು ಮೆಸೇಜ್ ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ. ಎಲ್ಲರಿಗೂ ನನ್ನ ಚಿನಿ ಯಶೋ ಜನಲ್ಲ, ಅವನ್ನೆಲ್ಲರಿಗೂ ರಿಪ್ಲೈ ಮಾಡ್ತಿದ್ದಾನೆ ಇವಾಗ. ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಎಲ್ಲ ಅವ್ನ ಕೈಗೆ ಕೊಟ್ಟಿದ್ದೀನಿ ಇವಾಗ. ಸೊ ಆ ಕಡೆ ಅವನ್ನೆಲ್ಲರಿಗೂ ರಿಪ್ಲೈ ಮಾಡ್ತಾವನೆ. ಎಲ್ಲಿದ್ದರೂ ನನಗೆ ನಿರಂಜನ್ ಬ್ರದರ್ ಇದ್ದರೆ ಅವರು ಸುಮಾರು ಇತಿಹಾಸಗಳನ್ನ ಮತ್ತು ಹಳೆಯ ಒಡಂಬಡಿಕೆಗಳನ್ನ ತಿಳ್ಕೊಂಡಿರೋದ್ರಿಂದ ಅವರಿಂದ ಬಹಳ ಹೆಲ್ಪ್ ಆಗ್ತಿದೆ ನನಗೆ. ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನಿರಂಜನ್ ಬ್ರದರ್ ನನ್ನ ಜೊತೆಗಿರ್ತಾರೆ. ಇದರಲ್ಲಾಗಿ ನಾವು ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ವಿ, ಆ ಶೆಡ್ಯೂಲ್ ಪ್ರಕಾರ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ನಿಮ್ಮ ಸಹಾಯದಿಂದ ಏನು ಮಾಡೋಕ್ಕೆ ಸಾಧ್ಯನೋ ಖಂಡಿತವಾಗ್ಲೂ ಮುಂದುವರಿಸ್ತೀವಿ ಅಂತ ಹೇಳ್ತಾ, ಇನ್ನೊಂದು ಯಾರೋ ಪೊಲೀಸ್ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಮಂಡ್ಯದಲ್ಲಿ ಒಬ್ಬ ಪೊಲೀಸ್ ಯಾರೋ ಹೋಗ್ತಾರೋ ಬೈಕ್ನ ಹಿಡಿದು ಒಂದು ಮಗು ಡೆತ್ತಾಗುತ್ತೆ. ಕೇಳೋದು ಒಂದೇ, ಪೊಲೀಸ್ಗೆ ಮೊದಲು ಹೇಳ್ತಿರೋದು ಒಂದೇ, ಒಂದು 200 ರೂಪಾಯಿ ಫೈನ್ ಕಟ್ಟಿಸ್ಕೊಳ್ಳಿಲ್ಲ ಅಂತಂದರೆ ಸರ್ಕಾರ ಮುಳುಗೋಗಲ್ಲ ಸರ್. ಕೋಟಿ ಲಂಚ ಹೊಡಿತಾರೆ ಸರ್. ಅಲ್ಲೇನು ಮಾಡೋಕ್ಕಾಗ್ತಿಲ್ಲ ಸರ್. ನೀವು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಶಿರವಾಗಿ ಶರಣ ಮಾಡ್ಕೊಳ್ಳೋದು ಒಂದೇ, ನಿಲ್ಸಪ್ಪ ನಿಲ್ಸಿಲ್ವಾ? ಅವ್ರ ನಂಬರ್ ನೋಡ್ಬೋದು. ಇನ್ಸಿಡೆಂಟ್ ಇಲ್ಲಿ ತುಮಕೂರಲ್ಲೂ ಆಗಿತ್ತು. ಏನದು? ಅದು ಹೈವೇಲಿ ಹಿಡಿಯೋಕೆ ಹೋಗಿ ಲಾರಿ ಅಡಿಗೆ ಸಿಕ್ಕಿ ಸ್ಪಾಟ್ ಔಟ್ ಮಗು ಅಲ್ಲ, ಇಬ್ಬರು ಕಾಲೇಜ್ಗೆ ಹೋಗೋರು. ನನ್ನೇ ಮಗು ನಿಲ್ಲಿಸಿ ಆ ಮಗು ಅವ್ರಿಗೆ ನೋಟಿಸ್ ಕಳಿಸೋ ಏನೋ ಒಂದು ಮಾಡಿ, ಅಕಸ್ಮಾತ್ ನಿಲ್ಲಿಸಿದ್ರೆ
ನಿಲ್ಸಿದ್ರೆ ನೋಟಿಸ್ ಕ್ಯಾಮ್ರಾಗಳು ಹಾಕಿರೋದ್ರಿಂದ ನೋಟಿಸ್ ಡೈರೆಕ್ಟ್ ಆಗಿ ಮನೆಗೆ ತಿಳಿಸ್ಬೋದು. ಹೋಗ್ತಾ ಇದೆ. ಮೊದ್ಲಿದ್ದದ್ದು ಅದೇ ರೂಲ್ಸು, ಫಾಲೋ ಮಾಡ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ ಈಗ ಇದು ಕ್ಯಾಮ್ರಾಗಳು ಸಿಗ್ನಲ್ಗೂ ಹಾಕಿರೋದ್ರಿಂದ ನೋಟಿಸ್ ಮನೆಗೆ ಬರ್ತೈತೆ, ಡೈರೆಕ್ಟ್ ಆಗಿ ನಮ್ಮ ಮನೆಗೂ ಬಂದೈತೆ ನೋಟಿಸ್. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹೌದು, ಬಟ್ ಆದ್ರೆ ಕೆಲವೊಬ್ರು ಹಿಡಿತಾರೆ, ಏನ್ ಮಾಡೋದು ಬರೀ ಅದು ಗೊತ್ತಾಗ್ತಿಲ್ಲ. ಕೆಲವೊಬ್ರಲ್ಲಿ ಸರ್ಕಾರದವರು ಇದು ನೀಟಾಗಿ ಸೊ ದಯವಿಟ್ಟು ಅಕಸ್ಮಾತ್ ಮತ್ತೆ ಬೈಕ್ ಸವಾರಿಗೆ ಹೇಳೋದು ಒಂದೇ ಮಾತು, ಪೊಲೀಸ್ ಹಿಡಿದ್ಬಿಟ್ರೆ ಅವ್ರೇನು ರಾಕ್ಷಸಲ್ಲಪ್ಪ, ಅವರು ಮನುಷ್ಯರೇ, ಅವ್ರಿಗೂ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇದ್ದಾರೆ. ನಿಲ್ಸಿ, ಏನು ಸರ್ ಮಾತಾಡಿ, ದುಡ್ಡಿಲ್ವಾ ಸರ್, ದುಡ್ಡಿಲ್ಲ ಅಂತ ನೇರವಾಗಿ ಹೇಳಿ. ಸಡನ್ನಾಗಿ ಫೈನ್ ಹಾಕೋ ಅಧಿಕಾರ ಕೂಡ ಅವ್ರಿಗಿಲ್ಲ. ಇಲ್ಲಾಂದ್ರೆ ಅವ್ರು ನೋಟಿಸ್ ಗಿಟಿಸ್ ಕೊಟ್ಟು ಫೋಟೋ ಕಟ್ಟಿದ್ರೆ ಒಂದು ಹೇಳ್ತಾರೆ, ನಿಮ್ಮ ಪ್ರಾಣಕ್ಕಿಂತ ಏನು ಹೆಚ್ಚಲ್ವಲ್ಲ. ಇವಾಗ ಮಗು ಪ್ರಾಣ ಯಾರು ತಂದು ಕೊಡ್ತಾರೆ? ಆದ್ರೆ ಅವರು ನಮ್ಮ ಒಳ್ಳೇದಕ್ಕೆ ಮಾಡಕ್ ಹೋಗ್ತಾರೆ, ಆದ್ರೆ ಅವರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ. ಅದೊಂದು ಯೋಚನೆ ಮಾಡ್ಬೇಕು ನಾವು. ಸೊ ಎಸ್, ಮುಂದಿನ ದಿನಗಳಲ್ಲಿ ನಮ್ಮ ಸನಾತನ ಧರ್ಮ ಬೆಳೆಯುತ್ತೆ ಅನ್ನೋ ಒಂದು ಅಸಲವಾದ ನಂಬಿಕೆಯಿಂದ ನಿಮ್ಮೆಲ್ಲರ ವಿಶ್ವಾಸದಿಂದ ಎಂಟರ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಬಿಡ್ತಾ ಇದ್ದೀವಿ. ಫೈನಲ್ ಕೊನೆಯವರು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ. ಸೊ ಮತ್ತೆ ಇನ್ನೊಂದು ವಿಸ್ಮಯಕಾರಿ ಅದ್ಭುತವಾದ ಮನಮೋಹಕ ಜಗತ್ ವಿಸ್ಮಯ ಪ್ಲೇಸ್ ಜೊತೆಗೆ ನಾನು ನಿರಂಜನ್ ಬ್ರದರ್ ಬರ್ತೀವಿ ಎದುರುಗಡೆ. ಸೊ ಅಲ್ಲಿವರೆಗೂ ನೀವು ನೋಡ್ತಾರೆ ಎಂಟರ್ ಕನ್ನಡ. ಲವ್ ಯು ಆಲ್.